ಹಾಯ್ ಗೆಳೆಯರೆ, ನಿಮಗೆ CDL ಚಲುವದ್ ಬನ್ನಿ ಲೋಕಕ್ಕೆ ಸ್ವಾಗತ. ಇವತ್ತು ನಾವು ನೋಡೋ ಮೂವಿ 2014ರಲ್ಲಿ ರಿಲೀಸ್ ಆದ ದ ಕಾಲಿಂಗ್ ಅನ್ನೋ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿನ. ಈ ಮೂವಿಯ ಕಥೆ ಏನಂದ್ರೆ, ಕ್ರೈಮ್ ರೇಟೇ ಇಲ್ದೇ ಇರುವಂತ ಒಂದು ಊರಲ್ಲಿ ಸಡನ್ ಆಗಿ ಸೀರಿಯಲ್ ಕಿಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಏನೋ ಒಂದು ಮುದುಕಿ ಕೊಲೆಯಿಂದ ಆಗುತ್ತೆ, ಬಟ್ ಅದಾದ್ಮೇಲೆ ಅದರ ಸೀರಿಯಸ್ನೆಸ್ ನ ಅರಿತು ಒಬ್ಳು ಲೇಡಿ ಡಿಟೆಕ್ಟಿವ್ ಇನ್ವೆಸ್ಟಿಗೇಷನ್ ನಲ್ಲಿ ಸಿಗೋ ಚಿಕ್ಕ ಚಿಕ್ಕ ಕ್ಲೂನ ಬೆನ್ನತ್ತಿ ಯಾರು ಆ ಕಿಲ್ಲರ್, ಅವನ ಮೋಟಿವ್ ಏನು ಅಂತ ಕಂಡಿಡಿಯೋದೇ ಕತೆ. ಆದ್ರೆ ಈ ಮೂವಿಲಿ ಕಿಲ್ಲರ್ ನ ಮೋಟಿವ್ ಕೇಳ್ಬೇಕೆ, ಅದೊಂಥರ ಇದೆ ಬಿಡಿ. ಅದ್ರ ಜೊತೆ ನಾವು ಎಕ್ಸ್ಪೆಕ್ಟೇ ಮಾಡದೇ ಇರೋ ತರ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಒಂದಿದೆ. ಸೊ ಬನ್ನಿ ನಾವು ಒಳಗೋಗಿ ಆ ಮೋಟಿವ್ ನ ಮೆಲ್ಕಾಕೋಣ. ಅದಕ್ಕಿಂತ ಮುಂಚೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಾಯ್ರೆ. ಇದೇ ತರ ನಿಮ್ನ ಎಂಟರ್ಟೈನ್ ಮಾಡ್ತಾ ಇರ್ತೀನಿ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲೇ ಒಂದು ಚಿಕ್ಕ ಟೌನ್ ಅನ್ನ ತೋರಿಸ್ತಾರೆ. ಅದೆಷ್ಟು ಚಿಕ್ಕ ಟೌನ್ ಅಂದ್ರೆ 3 ಜನ ಅಲ್ಲಿ ಪೊಲೀಸ್ನವ್ರು ಕೆಲಸ ಮಾಡೋದು. ಅದ್ರಲ್ಲಿ ಒಬ್ಬ ಲೇಡಿ ಪೊಲೀಸ್ ನ ತೋರಿಸ್ತಾರೆ. ಇವರೇ ಈ ಮೂವಿಯ ಹೀರೋಯಿನ್. ಆಕ್ಚುಲಿ ಇವ್ರಿಗೆ ಏನೋ ದೈಹಿಕ ಸಮಸ್ಯೆ ಇರ್ಬೇಕು ಅನ್ಸುತ್ತೆ, ಅದಕ್ಕಾಗಿ ಟ್ಯಾಬ್ಲೆಟ್ ನ ತಗೊಳ್ಳೋ ತರ ತೋರಿಸ್ತಾರೆ. ಹಂಗೆ ಸ್ಟೇಷನ್ ಗೆ ಬಂದ್ರೆ ಸ್ಟೇಷನ್ ನಲ್ಲಿ ಹೀರೋಯಿನ್ ನ ಏಜ್ ಅಷ್ಟೇ ಇರೋ ಅವರ ಪೊಲೀಸ್ ಪಾರ್ಟ್ನರ್ ನ ತೋರಿಸ್ತಾರೆ. ಸೊ ನಾವ್ ಅವ್ರನ್ನ ಪಾರ್ಟ್ನರ್ ಅಂತಾನೆ ಕರೆಯೋಣ. ಇದಲ್ದೆ ಇವ್ರಿಬ್ರಿಗೂ ಒಬ್ಳು ಅಸಿಸ್ಟೆಂಟ್ ಕೂಡ ಇದ್ದಾರೆ. ಸೊ ಟೋಟಲಿ ಈ ಸಿಟಿಲಿ ಇರೋದೇ 3 ಜನ. ನೆಕ್ಸ್ಟ್ ಸ್ಟೇಷನ್ ಬಂದ ಹೀರೋಯಿನ್ ಹತ್ರ ಪಾರ್ಟ್ನರ್, ನೋಡಮ್ಮ ನಮ್ಮ ಪರಿಚಯದವನೊಬ್ಬ ಫೋನ್ ಮಾಡಿ ಅವರ ಅಮ್ಮನ್ಗೆ 2-3 ದಿನದಿಂದ ಕಾಲ್ ಮಾಡ್ತಾನಂತೆ, ಫೋನ್ ರಿಸೀವ್ ಮಾಡ್ತಾ ಇಲ್ವಂತೆ. ಸೊ ಯಾರನ್ನಾದ್ರೂ ಮನೆಗೆ ಕಳ್ಸಿ ನೋಡಕ್ ಹೇಳ್ದ. ನಾನು ಯಾರನ್ನ ಕಳಿಸ್ದೆ, ಬಟ್ ಅವ್ರ ಮನೇನ ತಟ್ಟಿ ನೋಡೋರೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ವಂತೆ. ಅದಕ್ಕೆ ಅದೇನಂತ ನೋಡ್ಬೇಕಲ್ಲ, ನಂದು ಬೇರೆ ಶಿಫ್ಟ್ ಆಗೋಯ್ತು. ಅದರಿಂದ ಸ್ವಲ್ಪ ಅವರ ಮನೆಗೆ ಹೋಗಿ ನೋಡ್ತೀಯಮ್ಮ ಅಂತ ಹೇಳಿ ಅವರು ಹೋದ್ರೆ, ಅದಾದ್ಮೇಲೆ ಹೀರೋಯಿನ್ ಇದೊಂದು ಚಿಕ್ಕ ಊರಲ್ಲ, ಅದಲ್ಲದೆ ಹೀರೋಯಿನ್ ಚಿಕ್ಕ ವಯಸ್ಸಿನಿಂದನೂ ಇಲ್ಲೇ ಬೆಳೆದಿರೋದು. ಆದ್ರಿಂದ ಈ ಊರ್ನಲ್ಲಿರೋ ಎಲ್ರು ಹೀರೋಯಿನ್ಗೆ ಗೊತ್ತು. ಹಂಗೆ ಈಗ ನೋಡಕ್ ಹೋಗ್ತಿರೋ ಅಜ್ಜಿ ಕೂಡ ಇವ್ರಿಗೆ ಗೊತ್ತು, ಬಿಕಾಸ್ ಹೀರೋಯಿನ್ ಅವ್ರ ಅಮ್ಮ ಮತ್ತೆ ಇವರು ಫ್ರೆಂಡ್ಸ್. ನೆಕ್ಸ್ಟ್ ಹೀರೋಯಿನ್ ಆ ಅಜ್ಜಿಯ ಮನೆಗೆ ಹೋದ್ರೆ ಸೇಮ್ ರಿಯಾಕ್ಷನ್. ಬಾಗಿಲು ಎಷ್ಟು ತಟ್ಟಿದ್ರು ರೆಸ್ಪಾನ್ಸೇ ಇಲ್ಲ. ಸರಿ ನಾವೇ ಒಳಗೋಗೋಣ ಅಂತ ಬಾಗಿಲನ್ನ ಫೋರ್ಸ್ ಆಗಿ ಓಪನ್ ಮಾಡಿ ಒಳಗೋದ ಹೀರೋಯಿನ್ಗೆ ಫಸ್ಟ್ ಶಾಕ್. ಇವ್ರು ಹುಡ್ಕೊಂಡೋಗಿದ್ದ ಆ ಅಜ್ಜಿ ಅವರ ಮನೇಲೆ ಕೊಲೆಯಾಗವ್ರೆ. ಕಿಲ್ಲರ್ ಅವರ ಕತ್ತನ್ನ ಅರ್ಧ ಮಾತ್ರ ಕಟ್ ಮಾಡವನೆ. ಅದಲ್ದೆ ಸತ್ತ ಅಜ್ಜಿಯ ಬಾಯ್ ಕೂಡ ಓಪನ್ ಆಗೇ ಇದೆ. ಸೊ ಬಾಡಿನ ನೋಡಿ ಶಾಕ್ ಆದ ಹೀರೋಯಿನ್ ನೆಕ್ಸ್ಟ್ ಫಾರೆನ್ಸಿಕ್ ಆಳನ್ನ ಕರೆಸ್ತಾರೆ. ಬಂದವನು ಫೋಟೋನೆಲ್ಲ ತೆಗೆದ್ಮೇಲೆ, ಅಯ್ಯಯ್ಯೋ ಏನ್ ಮೇಡಮ್ ಇದು, ಈ ತರ ನನ್ ಸರ್ವಿಸ್ ನಲ್ಲೇ ನೋಡಿಲ್ಲ, ಇಷ್ಟೊಂದು ಭೀಕರವಾಗಿ ಕೊಲೆ ಮಾಡವನೆ, ಯಾವ ಆಲ್ಟರ್ನೇಟಿವ್ ಆಂಟಿ ವೈರಸ್ ಈ ಕೆಲಸ ಮಾಡ್ದ ಅಂತ ಗೊತ್ತಿಲ್ವಲ್ಲ ಮೇಡಮ್ ಅಂತ ಅವನು ಶಾಕ್ ಆದ್ರೆ, ನೆಕ್ಸ್ಟ್ ಪಾರ್ಟ್ನರ್ ಕೂಡ ಅಲ್ಲಿಗೆ ಬರ್ತಾರೆ. ಅದಾದ್ಮೇಲೆ ಹೀರೋಯಿನ್ ಅಜ್ಜಿಯ ಮನೆಯ ಪಕ್ಕದ ಮನೆಯ ಹುಡುಗಿ ಹತ್ರ ಹೋಗಿ, ಏನಮ್ಮ ನಿನ್ನೆ ಮೊನ್ನೆ ಏನಾದ್ರೂ ಅಜ್ಜಿಯ ಮನೆಯ ಮುಂದೆ ಅನುಮಾನ ಪಡೋ ತರ ಯಾವ್ದಾದ್ರು ವೆಹಿಕಲ್ ನಿಂತಿದ್ಯಾ ಅಂತೇನಾದ್ರೂ ನೋಡ್ದೇನಮ್ಮ ಅಂತ ಕೇಳಿದ್ರೆ, ಓಹೋ ಹೌದು ಮೇಡಮ್, ಆ ಅಜ್ಜಿಯ ಮನೆವರೆಗೆ ತುಂಬಾ ಹೊತ್ತು ಒಂದು ಕಾರ್ ನಿಂತಿತ್ತು, ಗ್ರೇ ಕಲರ್ ಓಲ್ಡ್ ಮಾಡಲ್ ಕಾರ್ ಇರ್ಬೇಕು, ಬಟ್ ಅದ್ರ ಬಗ್ಗೆ ನನ್ನ ಗಂಡನ್ಗೆ ಕೇಳಿ ಚೆನ್ನಾಗಿ ಗೊತ್ತಿರ್ತದೆ ಅಂತ ಅವಳು ಹೇಳಿದ್ರೆ, ಅವರನ್ನು ಹೋಗಿ ವಿಚಾರಿಸಿ ನೆಕ್ಸ್ಟ್ ಆ ಫಾರೆನ್ಸಿಕ್ ಅವನು ಅಜ್ಜಿಯ ಸ್ಪಾಟ್ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡ್ತಾನೆ. ಆಗ ಅಜ್ಜಿಯ ಮೈ ಮೇಲಾಗಿರುವ ಗಾಯಗಳನ್ನ ನೋಡಿ ಆಪರೇಷನ್ ಥಿಯೇಟರ್ ನಲ್ಲಿ ಯೂಸ್ ಮಾಡೋ ಸರ್ಜಿಕಲ್ ನೈಫ್ ನ ಇವರು ಯೂಸ್ ಮಾಡಿರಂಗಿದೆ ಅಂತ ಹೇಳ್ತಾನೆ. ದಟ್ ಮೀನ್ಸ್ ಒಬ್ಬ ಡಾಕ್ಟರ್ ಫೀಲ್ಡ್ ನಲ್ಲಿರೋ ಯಾರೋ ಕಿಲ್ಲರ್ ಇರ್ಬೇಕು. ಎರಡನೇದಾಗಿ ಅಜ್ಜಿಯು ಜೀವಂತವಾಗಿರ್ಬೇಕಾದ್ರೆ ಅಜ್ಜಿಯ ಕಿರು ಬೆರಳನ್ನ ಮುರಿದವನೆ. ಮೂರನೇದಾಗಿ ಅಜ್ಜಿಯ ಬಾಯಿ ಓಪನ್ ಆಗಿತ್ತಲ್ಲ, ಅದು ಸಾಯ್ಬೇಕಾದ್ರೆ ಶಾಕ್ ಅಲ್ಲಿ ಅಜ್ಜಿ ಬಾಯಿ ಹಾಗೆ ಓಪನ್ ಆಗಿರ್ಬೇಕು ಅಂತ ಹೀರೋಯಿನ್ ಅಂಡ್ ಪಾರ್ಟ್ನರ್ ತಿಳ್ಕೊಂಡಿದ್ರು. ಬಟ್ ಕಿಲ್ಲರ್ ಆ ಪೋಸ್ ನಲ್ಲೇ ಬಾಯಿ ಇರ್ಬೇಕು ಅಂತಾನೆ ಅಜ್ಜಿ ಸತ್ ಮೇಲೆ ಹತ್ತತ್ರ 1 ಗಂಟೆ ಅವರ ಬಾಯನ್ನ ಹಾಗೆ ಎಳೆದಿಡ್ಕೊಂಡವನೆ. ಹಂಗೆ ಹಿಡಿದಿದ್ರೆ ಮಾತ್ರ ಬಾಯಿಯ ಮಜಲ್ ಎಲ್ಲ ಹಾಗೆ ಸೆಟ್ ಆಗೋದು ಅಂತ ಫಾರೆನ್ಸಿಕ್ ಆಳು ಎಲ್ಲಾನು ಹೇಳ್ತಾರೆ. ಬಟ್ ಕಿಲ್ಲರ್ ಯಾರು, ಅವನ ಮೋಟಿವ್ ಏನು ಅನ್ನೋದು ಇನ್ನು ತಿಳಿತಾ ಇಲ್ಲ. ಅದನ್ನ ನಾವೇ ಇನ್ವೆಸ್ಟಿಗೇಟ್ ಮಾಡಿ ಕಂಡಿಡಿಬೇಕು ಅಂತ ಹೀರೋಯಿನ್ ಹೇಳ್ತಾ ಇದ್ರೆ, ಬಟ್ ಪಾರ್ಟ್ನರ್ಗ ಏನಮ್ಮ ನೀನು ಆಟ ಆಡ್ತಾ ಇದೀಯಾ, ಸ್ಟೇಷನ್ ನಲ್ಲಿ ಪ್ರಾಪರ್ ಆಗಿರೋದೇ ನಾವಿಬ್ರು. ಈಗಾಗ್ಲೇ ನಾವು ಈ ಟೌನ್ ಗೋಸ್ಕರ ದುಡ್ದು ದಿಕ್ಕಾಪಾಲ ಹೋಗಿದೀವಿ. ನಾವು ಹೋಗಿ ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡಕ್ಕಾಗತ್ತಾ? ಅದೆಲ್ಲ ತರಲೆ ಯಾಕೆ, ಸುಮ್ನೆ ಮೇಲಾಧಿಕಾರಿ ಹೇಳಿದ್ರೆ ಯಾವ್ದಾದ್ರು ಹೋಮಸೈಡ್ ಡಿಟೆಕ್ಟಿವ್ ನ ಬರಕ್ ಹೇಳ್ತಾರೆ, ಮಿಕ್ಕಿದ್ನೆಲ್ಲ ಅವ್ರು ನೋಡ್ಕೊಂತಾರೆ ಅಂತ ಪಾರ್ಟ್ನರ್ ಪರಿಯಾಗಿ ಹೇಳಿದ್ರು. ಇಲ್ಲಿ ನೋಡು, ಇದು ನಮ್ಮೂರು, ಅದಲ್ಲದೆ ತೀರೋಗಿರೋರು ಕೂಡ ನನ್ಗೆ ಗೊತ್ತಿರೋ ಅಜ್ಜಿನೇ. ನೀನು ಈ ಕೇಸ್ ನಲ್ಲಿ ಹೆಲ್ಪ್ ಮಾಡು ಬಿಡು, ನಾನಂತೂ ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡೇ ಮಾಡ್ತೀನಿ ಅಂತ ಅವನಿಗೆ ಹೇಳಿ ಮನೆಗೆ ಬಂದ್ರೆ ಅಲ್ಲಿ ಅವರ ಅಮ್ಮ ಇದ್ದಾರೆ. ಈಗ ಇವರಿಬ್ರು ಮಾತಾಡ್ಕೊಳ್ಳೋದ್ರಿಂದಾನೇ ನಮಗ್ ಗೊತ್ತಾಗ
ಗೊತ್ತಾಗೋದು ಹೀರೋಯಿನ್ ಗೆ ಸ್ವಲ್ಪ ವರ್ಷಗಳ ಮುಂಚೆ ಪ್ರೆಗ್ನೆಂಟ್ ಇದ್ದಾಗ ಒಂದು ಆಕ್ಸಿಡೆಂಟ್ ಆಗಿದೆ. ಅದರಿಂದ ಹೀರೋಯಿನ್ ನ ಬೆನ್ನಿಗೆ ಆಪರೇಷನ್ ಕೂಡ ಆಗಿದೆ. ಸೊ ಅದರಿಂದ ಹೀರೋಯಿನ್ ಪ್ರೆಗ್ನೆನ್ಸಿ ಕೂಡ ಆಗಿ ಹೋಗಿದೆ. ಇದರಿಂದಾನೇ ಫುಲ್ ನೋವಲ್ಲಿ ಇದ್ದಾಳೆ ಹೀರೋಯಿನ್ ಅಂತ. ಸೊ ಅದಕ್ಕೆ ಇರ್ಬೇಕು ಇಂಟ್ರೊಡಕ್ಷನ್ ಅಲ್ಲಿ ಟ್ಯಾಬ್ಲೆಟ್ಸ್ ತಗೊಂತಾ ಇದ್ದಿದ್ದು. ಬಟ್ ಈ ಮ್ಯಾಟರ್ ಎಲ್ಲ ಹೊರಗಿನವ್ರಿಗೆ ಆಗೋದು ಗೊತ್ತಿಲ್ಲ. ಹಾಗೆ ನೆಕ್ಸ್ಟ್ ಡೇ ಒಂದು ಕಾಫಿ ಶಾಪ್ ನ ಬಳಿ ನೋಡಕೊಳ್ಳೆ ಶಾಂತ ಮೂರ್ತಿಯ ಸ್ಯಾಂಪಲ್ ಪೀಸ್ ತರ ಇರೋನೊಬ್ಬ ಬಂದು ನಿಂತ್ಕೊಂತಾನೆ. ಕಾಫಿ ಶಾಪ್ ಇನ್ನೂ ತೆಗ್ದಿಲ್ಲ, ಇನ್ನು ಅದಕ್ಕೆ 10-15 ನಿಮಿಷ ಆಗುತ್ತೆ. ಆದ್ರೂ ಪಾಪ ಒಬ್ರು ಹೊರಗೆ ನಿಂತವ್ರಲ್ಲ, ಅವ್ರನ್ನ ಒಳಗೆ ಕರೆಯೋಣ ಅಂತ ಅಲ್ಲಿ ಕೆಲಸ ಮಾಡ್ತಾ ಇದ್ದ ವೇಟರ್ ಒಳಗೆ ಕರೆದು ಕೂರ್ಸಿದ್ರೆ ಒಳಗೆ ಬಂದವನು ಮಾಡೋ ಒಂದೊಂದು ಕೆಲ್ಸಾನು ವೇಟರ್ ನ ಗಮನ ಸೆಳೆಯುತ್ತೆ. ಬರೀ ಬಿಸಿ ನೀರು ಕೊಡಿ ಅಂತ ಹೇಳಿ ಅದ್ರಲ್ಲಿ ಅವರು ತಂದಿದ್ದ ಯಾವುದೋ ಮೂಲಿಕೆಯನ್ನು ಹಾಕಿ ಕುಡಿತಾರೆ. ಯಾವ ಮೂಲಿಕೆ ಅದು ಅಂತ ವೈಟ್ರೆಸ್ ಕೇಳಿದ್ರೆ ಅದು ದೇಹದ ಆರೋಗ್ಯದ ಮೂಲಿಕೆ ಅಮ್ಮ ಅಂದ್ರೆ, ಸರಿ ಸ್ವಾಮಿ ನಿಮ್ಗೆ ಏನಾದ್ರೂ ತಿನ್ಲಿಕ್ಕೆ ಬೇಕಾ ಅಂದ್ರೆ, ಅಂತದ್ದೇನು ಬೇಕಾಗಿಲ್ಲಮ್ಮ, ಬೆರೀಸ್ ಇದೆಯಾ ಅದನ್ನ ಕೊಡ್ತೀರಾ ಅಂತ ಒಳ್ಳೆ ಆರ್ಗ್ಯಾನಿಕ್ ಫುಡ್ ಎಂಪತೈಸರ್ ತರ ಕೇಳಿದ್ರೆ, ಯಾರಪ್ಪ ಇವನು ಇಷ್ಟೊಂದು ಡಯಟ್ ಫಿಟ್ ಆಗಿದ್ದಾನೆ ಅನ್ಕೊಂಡು ಒಂದ್ ವೇಳೆ ಇವರು ಡಾಕ್ಟರಾ ಅಂತ ವೇಟ್ರೆಸ್ ಗೆ ಡೌಟ್ ಬಂದು ಅವರನ್ನೇ ಕೇಳ್ತಾರೆ. ಅದಕ್ಕೆ ಅವರು ಸ್ಮಾಲ್ ಸ್ಮೈಲ್ ನ ಜೊತೆ, ಒಂದು ಪ್ರಕಾರ ನಾವೆಲ್ಲರೂ ಡಾಕ್ಟರ್ ಏನಮ್ಮ, ನಾವ್ ಯಾವಾಗ ನಮ್ಮ ದೇಹದ ಆರೋಗ್ಯನ ನೋಡ್ಕೊಳ್ಳಕ್ಕೆ ಶುರು ಮಾಡ್ತೀವೋ ಅವಾಗ್ಲೇ ನಾವು ಡಾಕ್ಟರ್ ಆಗ್ತೀವಿ. ನಾವು ತಿನ್ನೋ ಊಟದಿಂದ ಹಿಡಿದು ನಾವು ಬದುಕೋ ವಾತಾವರಣದ ಪ್ರಕಾರ ನಾವುಗಳು ಡಾಕ್ಟ್ರೇ. ನಮ್ಮ ದೇಹ ನಮ್ಗೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಿದ್ರೆ ನಾವು ಯಾವುದೇ ರೋಗನಾದ್ರೂ ಸರಿ ಮಾಡ್ಬೋದು ಅಂತ ಅವರೊಂದು ರಿಲೇಬಲ್ ಮಾತನ್ನ ಹೇಳಿದ್ರೆ, ಇದನ್ನ ಕೇಳಿದ ವೈಟ್ರೆಸ್ ಗೆ ಒಂದು ಸಮಾಧಾನ. ಯಾಕಂದ್ರೆ ವೈಟ್ರೆಸ್ ಗೆ 12 ವರ್ಷದ ಒಬ್ಳು ಮಗಳಿದ್ದಾಳೆ. ಅವಳಿಗೆ ಬ್ರೈನ್ ಟ್ಯೂಮರ್. ಎಷ್ಟು ದಿನ ಬದುಕ್ತಾಳೆ ಅಂತ ಅವಳಿಗೂ ಗೊತ್ತಿಲ್ಲ. ವೈಟ್ರೆಸ್ ಮಗಳನ್ನ ಎಷ್ಟೋ ಡಾಕ್ಟರ್ ಗಳ ಹತ್ರ ತೋರಿಸಿದ್ರು, ಯಾವುದೇ ಪ್ರಯೋಜನ ಆಗ್ಲಿಲ್ಲ. ಸೊ ಈಗ ಇವರನ್ನ ನೋಡಿದ್ಮೇಲೆ ಮೇ ಬಿ ಇವರು ನನ್ನ ಮಗಳನ್ನ ಕಾಪಾಡ್ಬಹುದಲ್ಲ ಅಂತ ವೈಟ್ರೆಸ್ ಗೆ ಅನ್ಸಿ ಆ ಆಸೆನ ವೈಟ್ರೆಸ್ ಅವ್ರ ಹತ್ರ ಕೇಳ್ತಾರೆ. ಇಲ್ಲಿಗೆ ಈ ಸೀನ್ ನ ಕಟ್ ಮಾಡ್ತಾರೆ. ಹಂಗೆ ನೆಕ್ಸ್ಟ್ ಆ ಅಜ್ಜಿ ತೀರೋದ್ರಲ್ಲ, ಅವರಿಗೆ ಫ್ಯೂನರಲ್ ನಡೀತಾ ಇರ್ತದೆ. ಅದ್ರಲ್ಲಿ ಅಜ್ಜಿಯ ಮಗ ಮಾತಾಡ್ತಾ ಇದ್ರೆ ಅಲ್ಲಿಗೆ ಹೀರೋಯಿನ್ ಕೂಡ ಹೋಗ್ತಾರೆ. ಅದನ್ನ ಮುಗಿಸ್ಕೊಂಡು ಹೊರ ಬಂದ್ರೆ ಇವ್ರಿಗೆಲ್ಲ ಇನ್ನೊಂದು ಟ್ವಿಸ್ಟ್. ಮೂವಿಲಿ 2ನೇ ಕೊಲೆ ನಡೆಯುತ್ತೆ. ಯಾರು ಪರವಾಗಿಲ್ಲ, ಅಜ್ಜಿಯ ಕೊಲೆ ಹೀರೋಯಿನ್ ನ ಜೂರಿ ಸೆಕ್ಷನ್ ನಲ್ಲೇ ನಡೆದಿತ್ತು. ಬಟ್ ಈಗ ಅದನ್ನ ಮೀರಿ 1.5 ಕಿಲೋಮೀಟರ್ ದೂರದಲ್ಲಿ ನಡೆದಿದೆ. ಇದನ್ನೆಲ್ಲ ಹೀರೋಯಿನ್ ಹೋಗಿ ನೋಡ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಬಟ್ ಇವರ ಏರಿಯಾದಿಂದ ಸ್ವಲ್ಪ ದೂರದಲ್ಲೇ ಅಲ್ಲ ಕೊಲೆ ನಡೆದಿರೋದು. ಸೊ ನೀವು ಹೋಗಿ ನೋಡಿ ಅಂತ ಮೇಲಧಿಕಾರಿಗಳು ಹೇಳಿದ್ರಿಂದ ಹೀರೋಯಿನ್ ಅಂಡ್ ಪಾರ್ಟ್ನರ್ ಕೊಲೆ ನಡೆದ ಪ್ಲೇಸ್ ಗೆ ಹೋಗ್ತಾರೆ. ಇನ್ಸಿಡೆಂಟ್ ಪ್ಲೇಸ್ ಒಂದು ಕುದುರೆ ಕೊಟ್ಟಿಗೆಯಲ್ಲಿ. ಕುದುರೆಗಳಿಗೆ ಟ್ರೈನ್ ಮಾಡೋ ಹುಡುಗಿ ಬೆಳಗ್ಗೆ 5 ಗಂಟೆಗೆ ಅದ್ರೊಳಗೆ ಬಾಡಿ ಇರೋದನ್ನ ನೋಡಿ ಪೊಲೀಸ್ ನವರಿಗೆ ತಿಳಿಸವ್ರೆ. ಅವಳ ಹತ್ರ ಮೇಲ್ಮೇಲೆ ವಿಚಾರಿಸಿ ಅವಳನ್ನ ಕಳಿಸ್ಬಿಟ್ಟವ್ರೆ. ಸ್ಪಾಟ್ ಹೋದ ಹೀರೋಯಿನ್ ಗ ಅಜ್ಜಿಯ ಕೊಲೆಗಾರನೇ ಈ ಕೊಲೆನು ಮಾಡಿರ್ಬೇಕು ಅನ್ನೋ ಡೌಟ್. ಅದನ್ನ ಬಾಡಿ ನೋಡ್ದ ಹುಡುಗಿ ಹತ್ರ ಕೇಳಿದ್ರೇನೆ ತಾನೇ ಗೊತ್ತಾಗೋದು ಅಜ್ಜಿಯ ಮನೆ ಮುಂದೆ ನಿಂತಿದ್ದ ಗ್ರೇ ಕಲರ್ ಕಾರ್ ಇಲ್ಲೂ ನಿಂತಿತ್ತ ಅಂತ. ಬಟ್ ಅದನ್ನ ಕೇಳೋಣ ಅಂದ್ರೆ ಆ ಹುಡುಗಿ ಇಲ್ಲ. ಸರಿ ಅವಳ ಫೋನ್ ನಂಬರ್ ಆದ್ರೂ ತಗೊಂಡು ಇದಾರಲ್ಲ, ಆ ತರ ಗ್ರೇ ಕಲರ್ ಕಾರ್ ನಿಂತಿತ್ತ ಅಂತ ಫೋನ್ ಮಾಡಿ ಕೇಳಿ ಅಂತೇಳಿ ಹೀರೋಯಿನ್ ಬಾಡಿ ಹತ್ರ ಹೋದ್ರೆ ಹೀರೋಯಿನ್ ನ ಗೆಸ್ಸಿಂಗ್ ಪ್ರಕಾರ ಫಸ್ಟ್ ಕೊಲೆ ಮಾಡಿರೋ ಅದೇ ಕೊಲೆಗಾರನೇ ಈ ಕೊಲೆನೂ ಮಾಡೋನೆ. ಆಗ ಸತ್ತ ಅಜ್ಜಿಯ ಬಾಯಿ ಈಗ ಸತ್ತಿರೋ ಇವನ ಬಾಯಿ ಕೂಡ ಓಪನ್ ಆಗೇ ಇದೆ. ಇದ್ರಲ್ಲಿ ಒಂದು ವ್ಯತ್ಯಾಸವೇನಂದ್ರೆ ಅಜ್ಜಿಯ ಕೊಲೆಯಲ್ಲಿ ಕಿಲ್ಲರ್ ಕತ್ತನ್ನ ಸೀಳಿ ಸಾಯಿಸಿದ್ರೆ, ಬಟ್ ಈ ಕೊಲೆಯಲ್ಲಿ ಕೊಲೆ ಮಾಡಿದವನ ಹೊಟ್ಟೆಯನ್ನು ಕೊಯ್ದು ಒಳಗಿರೋ ಪಾರ್ಟ್ಸ್ ನೆಲ್ಲ ಎತ್ತಾಕೊಂಡೋಗವನೆ. ಸೊ ಹೊಟ್ಟೆ ಎಲ್ಲ ಎಂಟಿ ಆಗಿದೆ. ಇದ್ರಲ್ಲಿ ಕರ್ಮ ಏನಂದ್ರೆ ಕಿಲ್ಲರ್ ಯಾವ ಪ್ಯಾಟ್ರನ್ ನಲ್ಲಿ ಚೂಸ್ ಮಾಡಿ ಸಾಯಿಸ್ತಾವನೆ ಅಂತ ತಿಳಿತಾ ಇಲ್ಲ. ಫಸ್ಟ್ ಅಜ್ಜಿ, ಈಗ ಇವರು ಇವರಿಬ್ಬರ ನಡುವೆ ಯಾವುದೇ ಸಂಬಂಧ ಇಲ್ವಲ್ಲ, ಹೆಂಗೆ ಯಾವ ಮಾನದಂಡ ಮೇಲೆ ಕಿಲ್ಲರ್ ಆಳುಗಳನ್ನ ಆಯ್ಕೆ ಮಾಡ್ಕೊಂತಾವನೆ ಅಂತ ಯೋಚಿಸ್ಕೊಂಡೆ ಹೀರೋಯಿನ್ ಸ್ಪಾಟ್ ನಿಂದ ಹೊರ ಬಂದ್ರೆ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ನಾಯಿಗಳು ರೋಡ್ ಸೈಡ್ ನಲ್ಲಿ ಏನನ್ನೋ ಎಳೆದಾಡಿ ತಿಂತಾವೆ. ಏನದು ಅಂತ ಹತ್ರ ಹೋಗಿ ನೋಡಿದ ಹೀರೋಯಿನ್ಗೆ ಕೈ ಕಾಲೇ ನಡ್ಗೋಗುತ್ತೆ. ಬೈ ಮೀನ್ಸ್ ಅಲ್ಲಿ ಕೊಲೆ ಆದವನ ಹೊಟ್ಟೆಯಲ್ಲಿ ಖಾಲಿ ಇತ್ತಲ್ಲ, ಆ ಹೊಟ್ಟೆಯ ಪಾರ್ಟ್ಸ್ ಅನ್ನೇ ಈ ನಾಯಿಗಳು ತಿಂತಾ ಇರೋದು. ಏನ್ ಸೀನ್ ಗುರು. ದಟ್ ಮೀನ್ಸ್ ಹೊಟ್ಟೆಯಿಂದ ತೆಗೆದ ಪಾರ್ಟ್ಸ್ ನ ಕಿಲ್ಲರ್ ತಗೊಂಡೋಗಿಲ್ಲ, ಅದನ್ನ ಹೊರ ತೆಗೆದಾಕವನೆ ಅಷ್ಟೇ. ಯಾವತ್ ಗುರು ಈ ಎಡವಟ್ಟು ಎಂಟೆ ಗೊತ್ತಾ ನಮ್ಮನ್ನ ಸ್ಪೀಚ್ಲೆಸ್ ಮಾಡ್ತಾವನೆ ಅನ್ನೋ ವಿರಕ್ತಿಲಿ ನೆಕ್ಸ್ಟ್ ಡೇ ಸಿಟಿಲಿರೋ ಹೆಡ್ ಆಫೀಸ್ ಗೆ ಹೋದ ಹೀರೋಯಿನ್ ಮೇಲಾಧಿಕಾರಿ ಹತ್ರ ಈ ತರ ನಮ್ಮೂರಲ್ಲಿ ಕೊಲೆ ನಡೆದಿದೆ, ನನಗೇನೋ ಅದನ್ನ ನೋಡಿದ್ರೆ ಸೀರಿಯಲ್ ಕಿಲ್ಲಿಂಗ್ ತರ ಅನ್ಸುತ್ತೆ, 2 ಕೊಲೆನೂ ಮಾಡಿರೋದು ಒಬ್ನೇ, ಇದು ಇನ್ನು ಕಂಟಿನ್ಯೂ ಆಗುತ್ತಾ ಅಂತ ಗೊತ್ತಿಲ್ಲ, ನಮ್ಮಲ್ಲಿರೋ ಸ್ಟ್ರೆಂತ್ ಇಂದ ಈ ಕೇಸ್ ನ ಕಂಡುಹಿಡಿಯೋದು ಕಷ್ಟ. ಸೊ ನೀವು ಒಬ್ಬ ಒಳ್ಳೆ ಇಂಟೆಲಿಜೆಂಟ್ ಆಳನ್ನ ನನಗೆ ಕೊಟ್ರೆ ಹೆಂಗಾದ್ರೂ ಮಾಡಿ
ಆ ಕಿಲ್ಲರ್ ಅನ್ನ ಲಾಕ್ ಮಾಡ್ತೀನಿ ಅಂತ ಹೀರೋಯಿನ್ ಅಷ್ಟು ಕೇಳ್ಕೊಂಡ್ರು ಆ ಚೀಫ್ ಹೀರೋಯಿನ್ ಮಾತಿಗೆ ಕ್ಯಾರೆ ಕೂಡ ಅಂತ ಇಲ್ಲ. ಏನಮ್ಮ ನೀನು 2 ಕೊಲೆ ರ್ಯಾಂಡಮ್ ಆಗಿರೋದನ್ನ ಸೀರಿಯಲ್ ಕಿಲ್ಲಿಂಗ್ ಅಂತ ನೀನೇ ಹುಟ್ಟಾಕ್ತಾ ಇದೆಯಲ್ಲಮ್ಮ. ಅದಲ್ಲದೆ ರೀಸೆಂಟ್ ಆಗಿ ತಾನೆ ನಾನ್ ನಿನ್ ಸ್ಟೇಷನ್ ಗೆ ಒಬ್ಬ ಹೊಸದಾಗಿ ಕೊಟ್ಟಿದ್ದೇನೆ, ಮತ್ತೆ ಯಾಕೆ ಇನ್ನೊಬ್ಬನ್ನ ಕೇಳ್ತಾ ಇದೀಯಾ ಅಂತ ಅವರು ಗಂಡಾದ್ರೆ, ಏನ್ ಸರ್ ನೀವು ಕಳ್ಸಿರೋದು ಒಬ್ಬ ಚಿಕ್ಕ ಹುಡುಗನ್ನ ಸಾರ್, ಅವನ್ನ ಹಿಡ್ಕೊಂಡು ನಾನ್ ಏನ್ ಮಾಡ್ಲಿ ಸಾರ್ ಅಂತ ಹೀರೋಯಿನ್ ಏನೇನೋ ಹೇಳಿ ರಿಕ್ವೆಸ್ಟ್ ಮಾಡಿದ್ರು. ಚೀಫ್ ಹೀರೋಯಿನ್ ನ ಕೇರ್ ಕೂಡ ಮಾಡ್ತಾ ಇಲ್ಲ. ಸೊ ಹೀರೋಯಿನ್ ಕೂಡ ಅಲ್ಲಿಂದ ಬಂದ್ಬಿಡ್ತಾರೆ. ಆ ಕಡೆ ಹೀರೋಯಿನ್ ನ ಸ್ಟೇಷನ್ ಗೆ ಹೊಸದಾಗಿ ಒಬ್ಬ ಪೊಲೀಸ್ ಕೊಟ್ಟಿದ್ರಲ್ಲ, ಅವನು ಕೆಲಸಕ್ಕೆ ಜಾಯ್ನ್ ಆಗ್ತಾನೆ. ನಾವು ಅವನನ್ನ ಜೂನಿಯರ್ ಅಂತ ಕರೆಯೋಣ, ಬಿಕಾಸ್ ಈ ಕೇಸ್ ನ ಕಂಡಿಡಿದ್ರಲ್ಲಿ ಅವನು ಮುಖ್ಯ ಪಾತ್ರನೇ ವಹಿಸವನೆ. ಇವರ ಊರಲ್ಲಿ 2 ಕೊಲೆ ನಡೆದಿದೆಯಲ್ಲ, ಅದೇ ತರ ಬೇರೆ ಕಡೆ ಎಲ್ಲಾದ್ರೂ ಸೇಮ್ ಪ್ಯಾಟ್ರನ್ ನಲ್ಲಿ ಕೊಲೆ ಆಗಿದೆಯಾ ಅಂತ ಅಲ್ಲಿರೋ ಎಲ್ಲಾ ಸ್ಟೇಷನ್ ಗಳಿಗೆ ಫೋನ್ ಮಾಡಿ ಜೂನಿಯರ್ ಕೇಳ್ತಾ ಇದ್ರೆ, ಸೇಮ್ ಟೈಮ್ ನಲ್ಲಿ ಇನ್ನೊಂದು ಕಡೆ ಶಾಂತ ಮೂರ್ತಿ ತರ ಒಬ್ಬನ ನೋಡಿದ್ವಲ್ಲ, ಅದೇ ನನ್ ಮಗಳನ್ನ ಕಾಪಾಡಿ ಅಂತ ವೇಟ್ರೆಸ್ ಕೂಡ ಹೆಲ್ಪ್ ಕೇಳಿದ್ಲಲ್ಲ. ಸರಿ ಕಣಮ್ಮ, ನಿಮ್ಮ ಮನೆಗೆ ಬಂದು ನಿಮ್ ಮಗಳನ್ನ ನೋಡ್ತೀನಿ ಅಂತ ಹೇಳಿದ್ರೇನು. ಈಗ ಆ ವೇಟ್ರೆಸ್ ನ ಮನೆಗೆ ಹೋಗಿ ಕಾರನ್ನ ನಿಲ್ಸಿ ಮನೆ ಬಾಗಿಲು ತಟ್ಟಿದ್ರೆ, ಬಾಗಿಲು ತೆಗೆದು ವೇಟ್ರೆಸ್ ಮಗಳ ಹತ್ರ ಕರ್ಕೊಂಡು ಹೋಗ್ತಾರೆ. ಇವರು ಚಿಕ್ಕ ಹುಡುಗಿ ಮುಂದೆ ಕುಂತು ಅವ್ರಿಗೊಂದು ಗ್ಲಾಸ್ ಇವರಿಗೊಂದು ಗ್ಲಾಸ್ ಬಿಸಿ ನೀರು ಹಾಕಿ, ಇವರು ತಂದಿದ್ದ ಮೂಲಕ್ಕೆ ಇನ್ನು 2 ಗ್ಲಾಸ್ ಅಲ್ಲೂ ಹಾಕಿ ಹುಡುಗಿ ಹತ್ರ ಕುಡಿಯಕ್ಕೆ ಹೇಳ್ತಾರೆ. ಬಟ್ ಹುಡುಗಿ ಅದು ಕಹಿ ಆಗಿದೆ ಅಂತ ಕುಡಿತಾ ಇಲ್ಲ. ಓಕೆ ನಮ್ಮ, ನಾನ್ ಅದಕ್ಕೆ ಹನಿ ಹಾಕೊಡ್ತೀನಿ ಅಂತ ಆ ಹುಡುಗಿಗೆ ಕನ್ವಿನ್ಸ್ ಮಾಡಿ ಅಲ್ಲೇ ಇದ್ದ ವೇಟ್ರೆಸ್ ಹತ್ರ ಹನಿ ತಗೊಂಬನ್ನಿ ಅಂದ್ರೆ, ಆಗ ಚಿಕ್ಕ ಹುಡುಗಿ ಅಮಾಯಕತೆಯಲ್ಲಿ ಕೇಳ್ತಾಳೆ, ಅಂಕಲ್ ನೀವ್ ಯಾಕೆ ಈ ತರ ಮಾಡ್ತಾ ಇದ್ದೀರಾ ಅಂತ ಗೊತ್ತು, ನಾನು ಬೇಗ ಸಾಯ್ತೀನಿ ಅಂತ ತಾನೇ ಹೀಗೆ ಮಾಡ್ತಾ ಇರೋದು, ನನಗ್ ಈಗ್ಲೇ ಮೈಯೆಲ್ಲ ನೋವಾಗ್ತಾ ಇದೆ, ಹಂಗಂದ್ರೆ ನಾನು ಬೇಗ ಸಾಯ್ತೀನ ಅಂಕಲ್ ಅಂತ ಹುಡುಗಿ ಕೇಳಿದ್ರೆ, ನೋಡಮ್ಮ ನನ್ನ ರಾಣಿ, ಇಲ್ಲಿ ಹುಟ್ಟಿರೋರೆಲ್ಲ ಒಂದಿನ ಸಾಯಲೇಬೇಕು, ಅದೇ ನೇಚರ್. ಆದ್ರೆ ನಾವು ಬದುಕಿದ್ದಾಗ ಹೇಗಿದ್ವಿ ಮತ್ತೆ ಹೇಗೆ ಸಾಯ್ತೀವಿ ಅನ್ನೋದು ನಮ್ಮ ಕೈಲೇ ಇರೋದು. ನಿನ್ನ ನೋವನ್ನ ಮರೆಸಿ ಅದನ್ನ ಹುಷಾರ್ ಮಾಡ್ಲಿಕ್ಕೆ ತಾನೇ ನಾನ್ ಬಂದಿರೋದು. ಮೊದಲು ನಾನ್ ಕೊಟ್ಟಿರೋದನ್ನ ಕುಡಿ, ಆಮೇಲೆ ನಿನಗೆ ಗೊತ್ತಾಗುತ್ತೆ ಅಂತ ಆ ಹುಡುಗಿ ಗ್ಲಾಸ್ ನಲ್ಲಿರುವ ನೀರನ್ನ ಸ್ವಲ್ಪ ಕುಡಿಸಿ, ಅದಾದ್ಮೇಲೆ ಆ ಶಾಂತ ಮೂರ್ತಿ ಅವನ ಒರಿಜಿನಲ್ ರೂಪನ ತೋರಿಸಿ ಕೊಠಾರ್. ನೋಡಿ ನಮಗೊಂದು ಟ್ವಿಸ್ಟ್ ನ, ಇಷ್ಟೊತ್ವರೆಗೂ ಸಾಫ್ಟ್ ಆಗಿದ್ದವನು ಸಡನ್ ಆಗಿ ಶಾಕ್ ಕೊಡದ ಸೈಕೋ ತರ ದಿಢೀರನೆ ಆ ಹುಡುಗಿಯ ಬಾಯಿ ಮುಚ್ತಾನೆ. ಹಂಗಾದ್ರೆ ಕಿಲ್ಲರ್ ಇವನೇನಾ? ಅಲ್ಲೋಗಿಲ್ಲೋ ಗ್ಲಾಸ್ ಅಲ್ಲಿ ಚಿಕ್ಕ ಹುಡುಗಿನೂ ಬಿಡ್ತಾ ಇಲ್ವಲ್ಲೋ ಅಂತ ನಾವು ಬೇಜಾರಾದ್ರೆ, ಹಂಗೆ ಸೀನ್ ಕಟ್ ಮಾಡಿ ಹೀರೋಯಿನ್ ನ ಸ್ಟೇಷನ್ ನಲ್ಲಿ ತೋರಿಸ್ತಾರೆ. ಸ್ಟೇಷನ್ ನಲ್ಲಿ ಜೂನಿಯರ್ ಬೇರೆ ಕಡೆ ಎಲ್ಲಾದ್ರೂ ಈ ತರ ಕೊಲೆ ಆಗಿದ್ಯಾ ಅಂತ ವಿಚಾರಿಸ್ತಾ ಇದ್ರಲ್ಲ, ಅದ್ರಲ್ಲಿ ಸ್ವಲ್ಪ ಕೇಸ್ಗಳು ಸಿಕ್ಕಿವೆ. ಎಲ್ಲ ಸಪರೇಟ್ ಆಗಿ ಬೇರೆ ಬೇರೆ ಜೂರಿ ಸೆಕ್ಷನ್ ನಲ್ಲಿ ನಡೆದಿದೆ. ಬಟ್ ಎಲ್ಲಾ ಕೊಲೆಲು ಸತ್ತವರ ಬಾಯಿ ಓಪನ್ ಆಗೇ ಇದೆ. ಹಂಗೆ ಸತ್ತವರ ಫೋಟೋನ ಅವರ ಕೊಲೆಯಾದ ಆರ್ಡರ್ ನಲ್ಲಿ ನೋಡಿ, ನೆಕ್ಸ್ಟ್ ಅದನ್ನ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡಿದ್ರೆ, ಸತ್ತೋದ ಅವರ ಬಾಯಿಯ ಮೂಲಕ ಕಿಲ್ಲರ್ ಯಾವುದೋ ಇನ್ಫಾರ್ಮೇಶನ್ ನ ಹೇಳೋ ತರ ತಿಳಿತಾ ಇದೆ. ಇದ್ರಲ್ಲೊಂದು ಕರ್ಮ ಏನಂದ್ರೆ, ಕೊಲೆ ಆದವರ ಬಾಯ್ ಓಪನ್ ಆಗಿದೆ, ಬಟ್ ಒಬ್ಬೊಬ್ಬರ ನಾಲಿಗೆನೂ ಒಂದೊಂದು ಪೊಸಿಷನ್ ಅಲ್ಲಿ ಇದೆ. ದಟ್ ಮೀನ್ಸ್ ನಾವು ಮಾತಾಡ್ಬೇಕಾದ್ರೆ ನಮ್ಮ ನಾಲಿಗೆನೂ ಒಂದೊಂದು ಪೊಸಿಷನ್ ಅಲ್ಲಿ ಚೇಂಜ್ ಆಗುತ್ತಲ್ಲ, ಅದೇ ತರ ಹಂಗೆ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡಿದ್ರೆ ಎಲ್ಲಾ ಟಂಗ್ ಮೂವ್ಮೆಂಟ್ ನನ್ನು ಸೇರಿಸಿ ನೋಡಿ, ಅದ್ರಲ್ಲಿ ಲಿಬರಾಯ್ ಅಂತ ಸೆಂಟೆನ್ಸ್ ಬರ್ತಾ ಇದೆ ಅಂತ ಕಂಡಿಡ್ತಾರೆ. ಬಟ್ ಆ ಸೆಂಟೆನ್ಸ್ ನ ಅರ್ಥ ಗೊತ್ತಾಗ್ತಾ ಇಲ್ಲ. ಮೊದಲದು ಇಂಗ್ಲಿಷಾ ಅಂತಾನೆ ಗೊತ್ತಿಲ್ಲ, ಯಾಕಂದ್ರೆ ಮೇ ಬಿ ಅದು ಲ್ಯಾಟಿನ್ ಅಥವಾ ಫ್ರೆಂಚ್ ಆಗಿರ್ಬೋದು ಅಂತ ಒಬ್ಬೊಬ್ರು ಒಂದೊಂದು ಅರ್ಥ ಹೇಳ್ತಾ ಇದ್ರೆ, ಇದನ್ನೆಲ್ಲ ಕೇಳಿ ಟೆನ್ಷನ್ ಆದ ಹೀರೋಯಿನ್, ಹೋಗ್ರಾಲೆ ಏನೇನೋ ಹೇಳ್ತೀರಾ, ನಾನು ಹೋಗ್ತೀನಿ, ನೀವೇ ಅದೇನು ಅಂತ ನೋಡಿ ಅಂತ ಅವರ ರೂಮ್ ಗೆ ಹೋದ್ರೆ, ಅಲ್ಲಿ ಒಂದು ನೋಟಿಸ್ ಬೋರ್ಡ್ ನಲ್ಲಿ ಇದುವರೆಗೂ ನಡೆದಿರೋ ಸೀರಿಯಲ್ ಕಿಲ್ಲಿಂಗ್ ಫೋಟೋಸ್ ಅಂಡ್ ಡೀಟೇಲ್ಸ್ ಇದೆ. ಅದನ್ನೇ ನೋಡ್ತಾ ಇದ್ದ ಹೀರೋಯಿನ್ ಗೆ ಒಂದು ಸಖತ್ ಮ್ಯಾಟರ್ ಸ್ಟ್ರೈಕ್ ಆಗುತ್ತೆ. ಅದೇನಂದ್ರೆ, ಇದುವರೆಗೂ ಸತ್ತಿರೋ 9 ಜನನು ಅವರು ಸಾಯೋ ಟೈಮ್ ನಲ್ಲಿ ಯಾವುದಾದ್ರೂ ಕ್ರಿಸ್ಟಿಯನ್ ಸಂಬಂಧಪಟ್ಟ ವಸ್ತುಗಳನ್ನ ಪಕ್ಕದಲ್ಲೇ ಇಟ್ಕೊಂಡವ್ರೆ. ಅದು ಜೀಸಸ್ ನ ಫೋಟೋನೋ ಇಲ್ಲ ಅಂದ್ರೆ ಶಿಲೆನೋ ಸ್ಪಾಟ್ ಅಲ್ಲಿ ಸಿಕ್ಕಿದೆ. ಅದಲ್ಲದೆ ಸತ್ತವರೆಲ್ಲ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್. ಎಷ್ಟು ದಿನ ಸತ್ತವರೆಲ್ಲರಿಗೂ ಏನ್ ಕನೆಕ್ಷನ್ ಅಂತ ಹೀರೋಯಿನ್ ಗೆ ಗೊತ್ತಿರ್ಲಿಲ್ಲ ಅಲ್ಲ. ಸೊ ಇದೆ ಆ ಕನೆಕ್ಷನ್. ಹಂಗಂದ್ರೆ ಈ ಕಿಲ್ಲರ್ ಹೇಳೋಕೆ ಹೊರಟಿರೋದು ಈ ಕ್ರಿಸ್ಟಿಯಾನಿಟಿ ಸಂಬಂಧಪಟ್ಟಿರೋದು ಏನಾದ್ರೂ ಇರ್ಬೇಕಲ್ಲ ಅಂತ ತಿಳ್ಕೊಂಡು ಆ ಮ್ಯಾಟರ್ ಅನ್ನ ಸಾರ್ಟ್ ಔಟ್ ಮಾಡ್ಕೊಳ್ಳಿಕ್ಕೆ ಹೀರೋಯಿನ್ ಚರ್ಚ್ ಫಾದರ್ ನ ಮೀಟ್ ಮಾಡಿ ಆ ವರ್ಡ್ ನ ಬಗ್ಗೆ ಕೇಳಿದ್ರೆ, ಅವರು ಅಪ್ಪನ ಕಾಲದೆಲ್ಲ ಹೇಳ್ತಾವ್ರೆ, ಅಯ್ಯಯ್ಯೋ ಫಾದರ್ ಅಷ್ಟೆಲ್ಲ ಬೇಡ, ಸಿಂಪಲ್ ಆಗಿ ಹೇಳಿ ಅಂದ್ರೆ, ಲಿಬ್ರೈ ಅನ್ನೋ ಸೆಂಟೆನ್ಸ್ ಸ್ಯಾಕ್ರಿಫೈಸ್ ನ ಮೀನಿಂಗ್, ತ್ಯಾಗದ ಬಗೆಯಾಗಿರುವ ಪದ. ಯೇಸು ಸತ್ತ ಮೇಲೆ ಅವರನ್ನ ಬದುಕಿಸಲು ಅಲ್ಲಿದ್ದ 12 ಸೇವಕರು ಯೇಸುಗಾಗಿ ಅವರ ಜೀವನನ ತ್ಯಾಗ ಮಾಡ್ತಾರೆ. ಇದ್ರಿಂದ ಯೇಸು ಅವರು ಜೀವಂತವಾದ್ರು. ಅದೇ ತರ ತ್ಯಾಗ ಮಾಡಿದ 12 ಜನ ಕೂಡ ಮತ್ತೆ ಜೀವಂತವಾದ್ರು. ಈ ಇನ್ಸಿಡೆಂಟ್ ಆದ್ಮೇಲೆ ತುಂಬಾ ಕಡೆ ಯಾರನ್ನಾದ್ರೂ ಬದುಕಿಸ್ಬೇಕು ಅಂದ್ರೆ ತಾನಾಗೆ ತಾನೇ ಜೀವನ ತ್ಯಾಗ
ತ್ಯಾಗ ಮಾಡೋ 12 ಜನನ ಬಲಿ ಕೊಟ್ರೆ ಸತ್ತವರನ್ನ ಬದುಕಿಸಬಹುದು ಅಂತ ಅನ್ಕೊಂಡಿದ್ರು. ಬಟ್ ಈ ಆಚಾರ ಎಲ್ಲ ಆಗ್ಲೇ ಮುಗಿತಲ್ಲ, ಅದನ್ನ ಕಿಲ್ಲರ್ ಈಗ ಫಾಲೋ ಯಾಕೆ ಮಾಡ್ತಾವನೆ? ಮೇ ಬಿ ಕಿಲ್ಲರ್ ಯಾರನ್ನಾದ್ರೂ ಬದುಕಿಸಲು ಟ್ರೈ ಮಾಡ್ತಾವನ. ಅದರಿಂದ ನಾನು ಸತ್ರೆ ಪರವಾಗಿಲ್ಲ, ಅದರಿಂದ ಏನಾಗಲ್ಲ, ನಾನು ಸಾಯೋಕೆ ರೆಡಿ ಅಂತ ಮನಸ್ಸಿರೋರ್ನ ಒಬ್ಬೊಬ್ಬರನ್ನೇ ಕಿಲ್ಲರ್ ಕೊಲೆ ಮಾಡ್ತಾವನ. ಹೀಗೆ 9 ಜನನ ಸಾಯಿಸವನೆ. ಬಟ್ ಜೀವಂತ ಮಾಡೋಕೆ ಒಟ್ಟು 12 ಜನ ಪ್ರಾಣ ತ್ಯಾಗ ಮಾಡಬೇಕು. ಸೊ ಕಿಲ್ಲರ್ ಇನ್ನೂ 3 ಜನನ ಸಾಯಿಸ್ಬೇಕು. ಯಾರನ್ನ ಹೇಗೆ ಸಾಯಿಸ್ತಾವನೆ ಅನ್ನೋದೇ ಈಗ ಮ್ಯಾಟರ್. ಇದನ್ನೆಲ್ಲ ಸ್ಟೇಷನ್ ನಲ್ಲಿ ಕುಂತ್ಕೊಂಡು ಯೋಚಿಸ್ತಾ ಇದ್ದ ಹೀರೋಯಿನ್, ಕಿಲ್ಲರ್ ಸ್ಟಾರ್ಟಿಂಗ್ ಕೊಲೆಯಿಂದ ಇದುವರೆಗೂ ಕೊಲೆಗಳನ್ನೆಲ್ಲ ಒಂದೇ ಪ್ಲೇಸ್ ನಲ್ಲಿ ಮಾಡಿಲ್ಲ, ಒಂದೊಂದು ಕೊಲೆನು ಒಂದೊಂದು ಪ್ಲೇಸ್ ನಲ್ಲಿ ಮಾಡೋನೆ. ಸೊ ಕಿಲ್ಲರ್ ಯಾವ ಲೊಕೇಶನ್ ಇಂದ ಸ್ಟಾರ್ಟ್ ಮಾಡಿ ಇದುವರೆಗೂ ಮಾಡೋನು, ಆ ಲೊಕೇಶನ್ ಗಳ ಆರ್ಡರ್ ನ ಹೀರೋಯಿನ್ ನೋಡ್ತಾ ಇದ್ರೆ ಆಗ ಒಳ ಬಂದ ಜೂನಿಯರ್ ಅವನು ಕಂಡು ಹಿಡಿದಿರೋದನ್ನ ತಿಳಿಸ್ತಾನೆ. ಅದೇನಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಅಜ್ಜಿ ತಿರೋಗಿದ್ರಲ್ಲ, ಅವರ ಸಾಯೋ ಸ್ವಲ್ಪ ದಿನಗಳ ಮುಂಚೆ ಒಂದು ಗೋಲ್ಡನ್ ನೆಕ್ಲೆಸ್ ನ ಆನ್ಲೈನ್ ನಲ್ಲಿ ಆರ್ಡರ್ ಮಾಡೋನೆ. ಆದ್ರೆ ಆ ನೆಕ್ಲೆಸ್ ಅವರ ಮನೆಗೂ ಬರ್ಲಿಲ್ಲ, ಅವರ ಮಗನ ಮನೆಗೂ ಹೋಗ್ಲಿಲ್ಲ. ಬಟ್ ಬೇರೆ ಊರಲ್ಲಿರೋ ಜೈನ್ ಅನ್ನೋ ಹುಡುಗಿಯ ಮನೆಯ ಅಡ್ರೆಸ್ ಗೆ ಹೋಗಿದೆ. ಇದ್ರ ಬಗ್ಗೆ ಅಜ್ಜಿಯ ಮಗನ ಹತ್ರ ಕೇಳಿದ್ರೆ, ಜೈನ ಆತರ ಯಾವ ಹುಡುಗಿನೂ ನಮ್ಮಮ್ಮನಿಗೆ ಗೊತ್ತಿರೋ ಬಗ್ಗೆ ನನ್ಗೆ ಗೊತ್ತಿಲ್ವೇ ಅಂತ ಅವ್ರು ಹೇಳ್ತಾವ್ರೆ. ಸೊ ಈ ಜೈನನ್ನ ಹಿಡಿದ್ರೆ ಏನಾದ್ರೂ ಗೊತ್ತಾಗ್ಬೋದು ಮೇಡಮ್ ಅಂತ ಆ ಜೈನ್ ನ ಮೊಬೈಲ್ ನಂಬರ್ ನ ಸಹಿತ ಜೂನಿಯರ್ ಕಲೆಕ್ಟ್ ಮಾಡಿ ಕೊಟ್ರೆ, ಸೊ ಹೀರೋಯಿನ್ ಆಫೀಸ್ ಫೋನ್ ಇಂದ ಜೈನ್ ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡ್ತಾ ಇರೋದು ಪೊಲೀಸ್ನವರು ಅಂತ ತಿಳಿತಾ ಇದ್ದಂಗೆ ಜೈನ್ ಏನನ್ನೋ ಮಾತಾಡದೆ ಫೋನ್ ನ ಕಟ್ ಮಾಡ್ತಾಳೆ. ಇಷ್ಟೇ ಸಾಕಲ್ವಾ ಅನುಮಾನ ಪಡೋಕೆ? ಇದ್ರಿಂದ ಏನೋ ಇದೆ ಅಂತ ತಿಳಿದ ಹೀರೋಯಿನ್ ಜೂನಿಯರ್ ನ ಆ ಊರಿಗೆ ಕಳಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಹೀರೋಯಿನ್ ಅಂಡ್ ಪಾರ್ಟ್ನರ್ ಮೊದಲೇ ಆ ಕಾರ್ ನ ಬಗ್ಗೆ ಸ್ಪ್ರೆಡ್ ಮಾಡಿದ್ರಲ್ಲ, ಯಾರಾದ್ರೂ ಗ್ರೇ ಕಲರ್ ಓಲ್ಡ್ ಮಾಡೆಲ್ ಕಾರ್ ಎಲ್ಲಾದ್ರೂ ನೋಡಿದ್ರೆ ಇನ್ಫಾರ್ಮ್ ಮಾಡಿ ಅಂತ. ಆಗ ಆಲ್ರೆಡಿ ಕಿಲ್ಲರ್ ವೇಟ್ರೆಸ್ ಮನೆಗೆ ಬಂದೋಗಿದ್ನಲ್ಲ, ಸೊ ಕಾರ್ ಅನ್ನ ರೋಡ್ ಅಲ್ಲೇ ನಿಲ್ಸಿದ್ರಿಂದ ಪಾಪ ಅವನು ನೋ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಸವನೆ. ಅದಕ್ಕೆ ಪಾರ್ಕಿಂಗ್ ಟಿಕೆಟ್ ಕೂಡ ಇಶ್ಯೂ ಮಾಡೋರೆ. ಸೊ ಈ ಟಿಕೆಟ್ ನ ಮೂಲಕ ಕಾರ್ ಆ ಏರಿಯಾದಲ್ಲಿತ್ತು ಅನ್ನೋ ಇನ್ಫಾರ್ಮೇಶನ್ ಮೇಲೆ ಆ ಏರಿಯಾಗೆ ಬಂದ ಹೀರೋಯಿನ್ ಎಲ್ಲಾ ಮನೆಗೆ ಹೋಗಿ ಯಾರಾದ್ರೂ ಅನುಮಾನ ಬರೋ ತರ ಬಂದಿದ್ರ ಅಂತ ಕೇಳ್ಕೊಂಡು ಆ ವೇಟ್ರೆಸ್ ಮನೆಗೆ ಬಂದ್ರೆ, ಇಲ್ಲಿ ಟೌನ್ ನೋಡಿ ಡೈರೆಕ್ಟರ್ ಒಂದು ತಲೆ ತಿರುಗುವಂತಹ ಟ್ವಿಸ್ಟ್ ನ. ಫಸ್ಟ್ ಕಿಲ್ಲರ್ ಇವರ ಮನೆಗೆ ಬಂದಾಗ ಚಿಕ್ಕ ಹುಡುಗಿನ ಸಾಯಿಸೋ ತರ ತೋರಿಸಿದ್ರಲ್ಲ, ನಾವು ನೋಡಿದ್ವಲ್ಲ. ಬಟ್ ಅಲ್ಲಿ ನಡೆದಿರೋದೇ ಬೇರೆ ಕತೆ. ಇನ್ನು ಆ ಚಿಕ್ಕ ಹುಡುಗಿ ಬದುಕೋಳೆ. ಇನ್ನೊಂದೇನಂದ್ರೆ ಕಿಲ್ಲರ್ ಬಂದೋದ್ಮೇಲೆ ನೆಕ್ಸ್ಟ್ 2 ದಿನ ಮಗು ವಾಂತಿ ಬೇದಿ ಆಗೋ ತರ ತುಂಬಾ ಪಾಡ್ಪಟ್ಟವಳೆ. ಹಾಸ್ಪಿಟಲ್ ಗೆಲ್ಲ ಅಡ್ಮಿಟ್ ಮಾಡೋರೆ. ಬಟ್ 3ನೇ ದಿನಾನೇ ಇವಳಿಗೆ MRI ಸ್ಕ್ಯಾನ್ ಮಾಡಿಸಿದ್ರೆ ಇವಳ ಬ್ರೈನ್ ಟ್ಯೂಮರ್ ಹೇಗೆ ಸರಿಯಾಯ್ತು ಅಂತ ಗೊತ್ತಾಗ್ತಾ ಇಲ್ವಂತೆ. ಈ ಮಿರಾಕಲ್ ಹೇಗ್ ನಡೀತು ಅನ್ನೋದ್ರಿಂದ ಸ್ಟಾರ್ಟ್ ಮಾಡಿ ಕಾಫಿ ಶಾಪ್ ನಲ್ಲಿ ಕಿಲ್ಲರ್ ಪರಿಚಯ ಆಗೋವರೆಗೂ ಎಲ್ಲ ಮ್ಯಾಟರ್ ನ ವೇಟ್ರೆಸ್ ಹೇಳಿದ್ರೆ, ಇದ್ರಿಂದ ಹೀರೋಯಿನ್ ಗೆ ಒಂದು ವಿಷಯ ಕ್ಲಿಯರ್ ಆಗುತ್ತೆ. ಒಳ್ಳೆ ಜರ್ಮನಿಯಲ್ಲಿರುವ ಗುಳ್ಳೆ ನರಿ ಹಂಗವನಲ್ಲ ಕಿಲ್ಲರ್, ಇವನು ಕ್ರಿಸ್ಟಿಯಾನಿಟಿ ಫಾಲೋ ಮಾಡ್ಕೊಂಡು ತಾನೇ ಸಾಯಿಸ್ತಾ ಇರೋದು. ಆಕ್ಚುಲಿ ಫಾದರ್ ಹತ್ರ ಮಾತಾಡ್ಕೊಂಡು ಬಂದ್ಮೇಲೆ ಹೀರೋಯಿನ್ ಕೆಲ ರಿಸರ್ಚ್ ನೆಲ್ಲ ಮಾಡವ್ರೆ. ಅದರಲ್ಲಿ ಜೀಸಸ್ ಜೀವಂತವಾಗಿದ್ದಾಗ ತೀರೋಗಿದ್ದ 12 ವರ್ಷದ ಹುಡುಗಿಗೆ ಜೀವ ತರಿಸಿ ಆ ಹುಡುಗಿನ ಅವರೇ ಸಾಕಿದ್ರಂತೆ. ಜೀಸಸ್ ನ ಮಿರಾಕಲ್ ಗಳಲ್ಲಿ ಇದು ಒಂದು. ಸೊ ಕಿಲ್ಲರ್ 12 ವರ್ಷವಾಗಿರೋ ಹುಡುಗಿಯ ಬ್ರೈನ್ ಟ್ಯೂಮರ್ ನ ಕ್ಲಿಯರ್ ಮಾಡಿ ಇವಳನ್ನ ಕಾಪಾಡೋನೆ. ಇದು ಬಿಟ್ರೆ ಕಿಲ್ಲರ್ ಹೇಗಿದ್ದ ಹೀಗೇಗವನೆ ಅನ್ನೋ ವಿಷಯ ಯಾವುದು ತಿಳಿತಾ ಇಲ್ಲ. ಈ ಕಡೆ ಹೀಗೆ ನಡೀತಾ ಇದ್ರೆ ಇನ್ನೊಂದ್ ಕಡೆ ಆ ಜೈನ್ ಹುಡ್ಕೊಂಡು ಜೂನಿಯರ್ ಬೇರೆ ಊರ್ಗ್ ಹೋಗಿದ್ರಲ್ಲ, ಹೆಂಗೋ ಪೊಲೀಸ್ ಅಂದ್ರೆ ಆ ಹುಡುಗಿ ಏನನ್ನು ಹೇಳಲ್ಲ. ಸೊ ಸೀಕ್ರೆಟ್ ಆಗಿ ಅವಳ ಮೂವ್ಮೆಂಟ್ಸ್ ನೆಲ್ಲ ಜೂನಿಯರ್ ವಾಚ್ ಮಾಡ್ತಾವ್ರೆ. ಹಿಂಗೆ ಒಂದಿನ ಮನೆಯಿಂದ ಹೊರಟ ಜೈನ್ ಅವಳ ಕಾರ್ ನಲ್ಲಿ ಎಲ್ಲಿಗೂ ಹೋಗ್ತಾ ಇದ್ರೆ ಹಿಂದೆನೆ ಜೂನಿಯರ್ ಫಾಲೋ ಮಾಡ್ತಾವ್ರೆ. ಇನ್ನೊಂದ್ ಕಡೆ ಸ್ಟೇಷನ್ ನಲ್ಲಿ ಹೀರೋಯಿನ್ ಇದುವರೆಗೂ ಸತ್ತವರ ಅಟಾಪ್ಸಿ ರಿಪೋರ್ಟ್ ನ ತೆಗೆದು ನೋಡ್ತಾ ಇದ್ರೆ ಅಲ್ಲೇ ಹೀರೋಯಿನ್ ಗೆ ಒಂದು ಸ್ಟನ್ ಆಗೋ ಟ್ವಿಸ್ಟ್. ಅದೇನಂದ್ರೆ ಕಿಲ್ಲರ್ ಸಾಯಿಸಿದವರನ್ನೆಲ್ಲ ಭೀಕರವಾಗಿ ಸಾಯಿಸೋನೆ. ಬಟ್ ಇದರಲ್ಲಿ ಟ್ವಿಸ್ಟ್ ಏನಂದ್ರೆ ಕಿಲ್ಲರ್ ನ ಭೀಕರತೆಯಿಂದ ಅವರೆಲ್ಲ ಸತ್ತಿಲ್ಲ, ಅವರನ್ನ ಸಾಯಿಸೋದಕ್ಕೆ ಮುಂಚೆನೆ ವಿಕ್ಟಮ್ಸ್ ಗೆಲ್ಲ ಪಾಯ್ಸನ್ ಕೊಟ್ಟವನೆ. ಆಕ್ಚುಲಿ ಆ ಪಾಯ್ಸನ್ ಇಂದಾನೆ ಅವರೆಲ್ಲರೂ ಡೆತ್ ಆಗಿದೆ ಅಂತ ಅಟಾಪ್ಸಿ ರಿಪೋರ್ಟ್ ಹೇಳ್ತಾ ಇದೆ. ಅದಂಗೆ ಯಾರೋ ಒಬ್ಬ ಬಂದು ಇದು ಪಾಯ್ಸನ್ ಕುಡಿ ಅಂದ್ರೆ ನಾವು ಕುಡಿತೀವಾ? ಖಂಡಿತ ಕುಡಿಯಲ್ಲ. ಇದನ್ನ ಮೀರಿ ವಿಕ್ಟಮ್ ಗೆ ಪಾಯ್ಸನ್ ಹೆಂಗ್ ಕುಡಿಸವನೆ? ದಟ್ ಮೀನ್ಸ್ ಕಿಲ್ಲರ್ ಅವರನ್ನ ಕೊಲೆ ಮಾಡಕ್ ಬಂದವನೆ ಅನ್ನೋ ಮ್ಯಾಟರ್ ಅವರಿಗೆ ತಿಳಿದಿದೆ. ಅದ್ರಿಂದ ಯಾವುದೇ
ಪ್ರಾಬ್ಲಮ್ ಇಲ್ಲ ಅಂತ ಮನಸಾರೆ ಒಪ್ಪಿ ಅವನು ಕೊಡೋ ಪಾಯ್ಸನ್ ನ ಕುಡ್ದವ್ರೆ ಅಂತ ಹೀರೋಯಿನ್ ಕಂಡಿಡಿದ್ರೆ, ಆ ಕಡೆ ಜೈನ್ ನ ಹಿಂದೆನೆ ಹೋದ ಜೂನಿಯರ್ ಕಾಡಿನ ನಡುವೆ ಒಂದು ಮನೆಗೆ ಹೋದ್ರೆ ಅಲ್ಲಿ ಅವಳನ್ನ ಲಾಕ್ ಮಾಡಿ ನಾನೊಬ್ಬ ಪೊಲೀಸ್ ಅಂತ ಜೂನಿಯರ್ ಅವರ ಐಡಿ ತೋರ್ಸಿದ್ರೆ, ಪೊಲೀಸ್ ಅಂದಿದ ತಕ್ಷಣ ಜೈನ್ ಗೆ ಎದೆ ಢವ ಢವ ಅನ್ನೋಕ್ ಶುರು ಆಗುತ್ತೆ. ಒಳ್ಳೆ ಬ್ರೆಜಿಲಿಯನ್ ಬೆಲ್ಲಿ ಡ್ಯಾನ್ಸರ್ ತರ ಇಟ್ಕೊಂಡು ಏನೇನೋ ಸೆಕ್ಷನ್ಸ್ ಹೇಳಿ, ನೀವು ಹಂಗೆಲ್ಲ ಈ ಮನೆನ ಚೆಕ್ ಮಾಡಕ್ ಆಗಲ್ಲ, ನಿಮ್ಮ ಹತ್ರ ಪರ್ಮಿಷನ್ ಇದೆಯಾ ಅಂತ ಜೂನಿಯರ್ ನ ಆ ಬಂಗ್ಲಾ ಒಳಗೆ ಹೋಗೋಕೆ ಬಿಡ್ತಾ ಇಲ್ಲ. ಸರಿನಮ್ಮ, ನಾನು ಹೋಗಲ್ಲ, ಒಳಗೇನಿದೆ ಅಂತ ನೀನಾಗಿಯೇ ಹೇಳು ಅಂತ ಜೂನಿಯರ್ ಹೇಳಿದ್ರೆ, ಒಳಗೇನು ಅಂತದ್ದು ಇಲ್ಲ ಸರ್, ಭಕ್ತರು ನಮಗಾಗಿ ಕಳಿಸಿರೋ ಗಿಫ್ಟ್ ಗಳಿವೆ ಅಂತ ಜೈನ್ ಒಂದು ಸ್ಟೇಟ್ಮೆಂಟ್ ನ ಕೊಟ್ರೆ, ಯಾವ ಭಕ್ತರು ಯಾವ ಗಿಫ್ಟ್, ನನಗೆ ನಿನ್ನ ನೋಡ್ತಾ ಇದ್ರೆ ಅನುಮಾನ ಬರ್ತಾ ಇದೆ, ನೀನ್ ಸ್ವಲ್ಪ ಸೈಡ್ ಹೋಗು ಅಂತ ಹಠ ಮಾಡಿ ಬಾಗಿಲು ಒಕ್ಕೊಂಡು ಒಳಗೋದ ಜೂನಿಯರ್ ಒಳಗೇನಿದೆ ಅಂತ ನೋಡ್ತಾ ಇದ್ರೆ, ಸ್ಟಾರ್ಟಿಂಗ್ ನಲ್ಲಿ ಸತ್ತ ಅಜ್ಜಿಯ ಗೋಲ್ಡ್ ನೆಕ್ಲೆಸ್ ನಿಂದ ಹಿಡಿದು ಕಿಲ್ಲರ್ ಇಂದ ಕೊಲೆಯಾದ 9 ವಿಕ್ಟಮ್ಸ್ ಗಳು ಕಿಲ್ಲರ್ ಗಾಗಿ ಕಳಿಸಿದ್ದ ಗಿಫ್ಟ್ ಐಟಮ್ಸ್ ಎಲ್ಲ ಇಲ್ಲಿದೆ. ಇದನ್ನೆಲ್ಲ ಜೂನಿಯರ್ ಅವರ ಫೋನ್ ನಲ್ಲಿ ಫೋಟೋ ತಗೊಂತಾರೆ. ಅದರ ಜೊತೆ ಅಲ್ಲೊಂದು ಫ್ಯಾಮಿಲಿ ಫೋಟೋ ತರ ಒಂದಿದೆ. ಅದ್ಯಾರಿದ್ದಾರೆ ಅಂತ ತಿಳಿಯದೆ ಅದನ್ನು ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ರೂಮ್ ನ ಡೋರ್ ಓಪನ್ ಮಾಡಿ ನೋಡಿದ್ರೆ, ಅಯ್ಯಯ್ಯೋ ಅಲ್ಲಿ ಕಪ್ಪು ನಾತ ಹೊಡಿತಾ ಇದೆ. ಏನಂತ ಒಳಗೋಗಿ ನೋಡಿದ್ರೆ ಅಲ್ಲಿ ಮಲಕೊಂಡಿರೋ ತರ ಒಂದು ಡೆಡ್ ಬಾಡಿ ಇರೋದನ್ನ ಜೂನಿಯರ್ ನೋಡ್ತಾರೆ. ಓಹೋ, ಇವನನ್ನ ಬದುಕಿಸ್ಕೊಳ್ಳಲು ಕಿಲ್ಲರ್ ಈ ಕರ್ಮಗಳನ್ನೆಲ್ಲ ಮಾಡ್ತಾವನೇನು. ಜೂನಿಯರ್ ಆ ಬಾಡಿಯ ಫೋಟೋನು ತಗೊಂಡು ಅಲ್ಲಿಂದ ಹೊರ ಬಂದು ನೋಡಿದ್ರೆ ಜೈನ್ ಕಾಣ್ತಾ ಇಲ್ಲ. ಹೀರೋಯಿನ್ ಗೆ ಫೋನ್ ಮಾಡಿ ಎಲ್ಲ ನಿಜಾನ ಹೇಳ್ತಾರೆ. ಹೀರೋಯಿನ್ ಇದುವರೆಗೂ ಇನ್ವೆಸ್ಟಿಗೇಟ್ ಮಾಡಿ ತಿಳ್ಕೊಂಡಿರೋ ಪ್ರಕಾರ ಕಿಲ್ಲರ್ ಕೆಳ ದಿಕ್ಕಿನಿಂದ ಮೇಲ್ ದಿಕ್ಕಿನ ಬರೋ ಒಂದೊಂದು ಊರ್ನಲ್ಲಿ ಒಂದೊಂದು ಕೊಲೆ ಮಾಡ್ತಾವನೆ. ಇದ್ರ ಪ್ರಕಾರ ನೋಡಿದ್ರೆ ಕಿಲ್ಲರ್ ಅವನ ನೆಕ್ಸ್ಟ್ ಕರ್ಮನ ಮಾಡೋ ಊರ್ ಇದೇ ಇರ್ಬೇಕು ಅಂತ ಗೆಸ್ ಮಾಡಿದ ಹೀರೋಯಿನ್, ಲೇ ಜೂನಿಯರ್ ನೀನ್ ಏನ್ ಮಾಡ್ತೀಯ ಅಂದ್ರೆ ನೆಕ್ಸ್ಟ್ ಫ್ಲೈಟ್ ಹಿಡಿದು ಈ ಊರಿಗೆ ಹೋಗು, ಆಮೇಲೆ ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ ಅಂತ ಹೀರೋಯಿನ್ ಜೂನಿಯರ್ ಗೆ ಆ ಊರಿಗೆ ಕಳ್ಸಿದ್ರೆ, ಇದನ್ನೆಲ್ಲ ಪಕ್ಕದಲ್ಲೇ ಇದ್ದು ನೋಡ್ತಾ ಇದ್ದ ಪಾರ್ಟ್ನರ್, ಏನಮ್ಮ ಇದೆಲ್ಲ ರಿಸ್ಕ್ ಕಣಮ್ಮ, ಆ ಚಿಕ್ಕ ಹುಡುಗಿಂಗ್ ಏನಾದ್ರು ಆದ್ರೆ ಏನಾಗೋದು, ಅಲ್ದೆ ಏನಂತ ನೋಡಿ ಗೆಸ್ ಮಾಡಿ ಇದೇ ಊರ್ಗ್ ಹೋಗು ಅಂತ ಹೇಳ್ತಾ ಇದೆ ಅಂತ ಪಾರ್ಟ್ನರ್ ಕೇಳಿದ್ರೆ, ಆಕ್ಚುಲಿ ಹೀರೋಯಿನ್ ಇನ್ವೆಸ್ಟಿಗೇಟ್ ಮಾಡಿರೋದೆಲ್ಲ ಪಾರ್ಟ್ನರ್ ಗೆ ಗೊತ್ತಿಲ್ಲ. ಸೊ ಈಗ ಹೀರೋಯಿನ್ ಹೇಳ್ತಾರೆ, ಬ್ರೋ ಕಿಲ್ಲರ್ ಯಾರು ಅವರನ್ನ ಅವರೇ ಸಾಯ್ಬೇಕು ಅನ್ಕೊಂಡು ಇಷ್ಟಪಟ್ಟಿರ್ತಾರೋ ಅವರನ್ನೇ ಕಿಲ್ಲರ್ ಕೊಲೆ ಮಾಡ್ತಾವನೆ. ಫಸ್ಟ್ ಆ ಅಜ್ಜಿ ಕೊಲೆ ನಡೀತು. ಅವರು ಸಾಯೋಕ್ಕೂ ಸ್ವಲ್ಪ ದಿನ ಮುಂಚಾನೆ ತುಂಬಾ ಅವ್ರಿಗೆ ಹುಷಾರಿರ್ಲಿಲ್ಲ. ಅವರೇ ಆಗ್ಲೋ ಈಗ್ಲೋ ಅಂತ ಇದ್ರು. ಅಂತ ನೋವಲು ಹಿಂಗೆ ಬದುಕೋದು ಅಂತ ಸಾಯೋದೇ ಬೆಸ್ಟ್ ಅಂತ ಅವ್ರು ಅನ್ಕೊಂಡಿದ್ರು. ಸ್ಯಾಕ್ರಿಫೈಸ್ ಮಾಡೋದ್ರಿಂದ ನೋವು ಮರೆತು ತಮಗೆ ಇನ್ನೊಂದು ಜೀವನ ಸಿಗ್ಬಹುದು. ಅದಲ್ಲದೆ ಇವ್ರಿಗೆ ಕ್ರಿಸ್ಟಿಯಾನಿಟಿ ಮೇಲೆ ತುಂಬಾ ನಂಬಿಕೆ. ಸೊ ಅದರಿಂದಾನೇ ಕಿಲ್ಲರ್ ಇವರನ್ನ ಸಾಯಿಸ್ಲಿಕ್ಕೆ ಇವ್ರುಗಳೇ ಅಲೋ ಮಾಡೋವ್ರೆ. ನಡೆದ 9 ಕೊಲೆನು ಹೀಗೆ ನಡೆದಿರೋದು. ಬಟ್ ನನಗಿನ್ನು ತಿಳಿದಿರೋದೇನಂದ್ರೆ ಇವ್ರಿಗೂ ಕಿಲ್ಲರ್ಗೂ ಹೇಗೆ ಕನೆಕ್ಟ್ ಆಯ್ತು ಅಂತ. ನೆಕ್ಸ್ಟ್ ಆ ಅಜ್ಜಿಯ ಮೇಲ್ ನ ಓಪನ್ ಮಾಡಿದ ಪಾರ್ಟ್ನರ್ ಅದ್ರಲ್ಲಿ ಸಂದೇಹ ಪಡೋ ತರ ಯಾವ್ದಾದ್ರು ಮೇಲ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ರೆ ಒಂದು ಮೇಲ್ ಐಡಿ ಸಿಗುತ್ತೆ. ನೋಡಿದ್ರೇನೆ ಸಂದೇಹ ಬರೋ ತರ ಮೇಲ್ ಐಡಿ ಹೆಸರನ್ನ ಕಿಲ್ಲರ್ ಇಟ್ಟವನೆ. ಮೆಸೇಜ್ ಅಟ್ ಫೇತ್ ಫಾರ್ ಡೇಯಿಂಗ್ ಅನ್ನೋದೇ ಆ ಐಡಿಯಾ ನೇಮ್. ಹಂಗಂದ್ರೆ ನಂಬಿಕೆಯಲ್ಲಿ ಬಂದು ಸಾಯ್ರಿ ಅಂತ ಅರ್ಥ. ಈ ಮೇಲ್ ಐಡಿ ಮೂಲಕನೇ ಸಾಯೋಕೆ ಬಯಸೋರನ್ನ ಕಿಲ್ಲರ್ ಹುಡುಕಿ ಅವರನ್ನ ಸಾಯಿಸ್ತಾವನೆ. ಮೇಲ್ ಐಡಿ ಸಿಕ್ಕ ಮೇಲೆ ಅದು ಯಾವ ಸೈಟ್ ನಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಹೀರೋಯಿನ್ ಅಸಿಸ್ಟೆಂಟ್ ಹತ್ರ ಹೇಳಿ ಚೆಕ್ ಮಾಡಿಸ್ತಾ ಇದ್ರೆ, ಆಕ್ಚುಲಿ ಆ ಮೇಲ್ ಐಡಿ ಇಂದ ಒಂದು ಪ್ರೊಫೈಲ್ ಅನ್ನ ಕಿಲ್ಲರ್ ರೆಡಿ ಮಾಡೋನೆ. ಅದರ ಡಿಸ್ಕ್ರಿಪ್ಷನ್ ಅಲ್ಲೇ ಯಾರಾದ್ರೂ ಸೂಸೈಡ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಸಾಯ್ಬೇಕು, ಅದಲ್ಲದೆ ಯಾವ್ದಾದ್ರು ಸೀರಿಯಸ್ ಕಾಯಿಲೆಯಿಂದ ಕಷ್ಟ ಪಡ್ತಾ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಇದೆ. ಈಗ್ಲೂ ಕೂಡ ರೀಸೆಂಟ್ ಆಗಿ ಈ ಮೇಲ್ ಐಡಿಗೆ ಯಾರೋ ಮೇಲ್ ಮಾಡೋರೆ. ಬಟ್ ಅದ್ರಲ್ಲೇನು ಅಂತದಿಲ್ಲ. ಬಟ್ ಅದ್ರಲ್ಲಿ ಏನ್ ಮಾತಾಡೋರೆ ಅಂದ್ರೆ, ನನಗೆ ವಾಸಿ ಆಗದೆ ಇರೋ ಕಾಯಿಲೆ ಒಂದಿದೆ ಅಂತ ಹೇಳೋರೆ. ಕಿಲ್ಲರ್ ನ ರಿಪ್ಲೈ ನೋಡಿ, ನಾವು ಇದ್ರಲ್ಲಿ ಮಾತಾಡೋದು ಬೇಡ, ಪ್ರೈವೇಟ್ ಆಗಿ ಮಾತಾಡೋಣ ಅಂತ ಮೇಲ್ ಹಾಕೋನೆ. ಟೋಟಲಿ ಇದುವರೆಗೂ ಸತ್ತವರೆಲ್ಲ ಹೀಗೆ ಕಿಲ್ಲರ್ ನ ಕಾಂಟ್ಯಾಕ್ಟ್ ಮಾಡಿರೋದು. ಸರಿ, ಈಗ ಕಿಲ್ಲರ್ ನ ಕಾಂಟ್ಯಾಕ್ಟ್ ಮಾಡಿದ ವ್ಯಕ್ತಿಯ ಐಡಿಯಿಂದ ಹೀರೋಯಿನ್ ಅವರ ಮನೆನ ಕಂಡು ಹಿಡಿದ್ರೆ, ಹೀರೋಯಿನ್ ತನ್ನ ಬ್ರಿಲಿಯನ್ಸ್ ನಿಂದ ಫಸ್ಟ್ ನೆಕ್ಸ್ಟ್ ಕೊಲೆ ಈ ಊರ್ನಲ್ಲೇ ನಡೀಬಹುದು ಅಂತ ಜೂನಿಯರ್ ನ ಯಾವ ಊರಿಗೆ ಕಳ್ಸಿದ್ರೋ ಆ ಊರ್ನಲ್ಲೇ ಈಗ ಕಂಡಿಡ್ದಿರೋ ಅಡ್ರೆಸ್ ಇದೆ. ಇನ್ನೇನು ಜೂನಿಯರ್ ಆ ಊರ್ನಲ್ಲೇ ಅವನಲ್ಲ. ಸೊ ಜೂನಿಯರ್ ಗೆ ಫೋನ್ ಹಾಕಿ ಅಂತಮ್ಮ ಹೋಗೋ ಅಡ್ರೆಸ್ ಗೆ ಅಂತ ಕಳಿಸ್ತಾರೆ. ಜೂನಿಯರ್ ಕೂಡ ಆ ಅಡ್ರೆಸ್ ಗೆ ಹೋಗ್ತಾರೆ. ಡೋರ್ ನ ಹೊರಗಿಂದ ಎಷ್ಟೇ ಬಡಿದ್ರು ಒಳಗೆ ರೆಸ್ಪಾನ್ಸ್ ಇಲ್ಲ. ಸರಿ, ಬ್ಯಾಕ್ ಸೈಡ್ ಏನಾದ್ರು ಡೋರ್ ಇದೆಯಾ ನೋಡೋಣ ಅಂತ ಹೋಗಿ ಬ್ಯಾಕ್ ಸೈಡ್ ನ ಒಂದು ಕಿಟಕಿಯಿಂದ ರೂಮ್ ಒಳಗೆ ನೋಡಿದ್ರೆ ಅಲ್ಲೆಲ್ಲ ರಕ್ತಮಯ ಆಗಿದೆ. ಇದನ್ನೆಲ್ಲ ಜೂನಿಯರ್ ಹೇಳ್ತಾ ಇದ್ರೆ ಇದನ್ನ ಕೇಳಿದ ಪಾರ್ಟ್ನರ್, ತಮ್ಮ ಫಸ್ಟ್ ಅಲ್ಲಿಂದ ಹೊರಗಡೆ ಬಾ ಅಂತ ಅವರು ಗಾಬರಿಯಲ್ಲಿ ಹೇಳ್ತಾ ಇದ್ರೆ, ಲೇ ಅವನ್ ಹೇಳಿದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ್ವೋ, ನೀನು ಗಂತಗೆ, ನಿನಗೆ ಅನುಮಾನವಾಗಿ ಯಾರೇ ಕಂಡ್ರು ಹೊಡೆದ್ ಬಿಸಾಕೋ, ಮಿಕ್ಕಿದ್ ನಾನ್ ನೋಡ್ಕೊಂತೀನಿ ಅಂತ ಜೂನಿಯರ್
ಜೂನಿಯರ್ ಗೆ ಬೂಸ್ಟ್ ಕೊಟ್ರೆ ಲೇ ಮಾಡನ್ ಬಂದಾಕಿನಿ, ನೀನು ಮಾಡೋದ್ನೆಲ್ಲ ನೋಡಿದ್ರೆ ಆ ಹುಡುಗನ್ನ ಬಲಿ ತಗೋತೀಯ ಅಷ್ಟೇ, ಅಕಸ್ಮಾತ್ ಕಿಲ್ಲರ್ ಅಲ್ಲೇ ಇದ್ದು ಆ ಹುಡುಗನ್ಗೆ ಏನಾದ್ರು ಆದ್ರೆ ಏನೇ ಮಾಡೋದು ಅಂತ ಪಾರ್ಟ್ನರ್ ಪ್ರಿಡಿಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಜೂನಿಯರ್ ಹಿಂದೆ ಬಂದ ಕಿಲ್ಲರ್ ಕತ್ತಲ್ಲಿ ಒಂದು ಇಂಜೆಕ್ಷನ್ ನ ಕೊಡ್ತಾನೆ. ಅಷ್ಟೇ, ಜೂನಿಯರ್ ಅಲ್ಲೇ ಜ್ಞಾನ ತಪ್ಪಿ ಬಿದ್ದೋಗ್ತಾನೆ. ಅಯ್ಯೋ, ಜೂನಿಯರ್ ಹೊಗೆನಾ ಅಂತ ನಾವ್ ಅನ್ಕೊಂಡ್ರೆ ನೋ ಚಾನ್ಸ್. ಕಿಲ್ಲರ್ ಜೂನಿಯರ್ ಗೆ ಬರೀ ಪ್ರಜ್ಞೆ ತಪ್ಸವನೆ ಅಷ್ಟೇ. ಇದನ್ನ ಆ ಕಿಲ್ಲರ್ ಜೂನಿಯರ್ ನ ಫೋನ್ ತಗೊಂಡು ಹೇಳಿ, ಮೇಡಮ್ ನಾನು ನಿಮಗೊಂದು ಗಿಫ್ಟ್ ಕಳ್ಸಿದ್ನಲ್ಲ ಅದನ್ನ ನೋಡ್ಲಿಲ್ವಾ, ನೀವೊಂದ್ಸಾರಿ ನೋಡಿ ಮೇಡಮ್, ಅದಾದ್ಮೇಲೆ ನಾನು ಇದನ್ನೆಲ್ಲ ಯಾಕೆ ಮಾಡ್ತಾ ಇದೀನಿ ಅಂತ ನಿಮ್ಗೆ ತಿಳಿಯುತ್ತೆ ಅಂತ ಕಿಲ್ಲರ್ ಕಾಲ್ ಕಟ್ ಮಾಡಿದ್ರೆ ಆಗ ಹೀರೋಯಿನ್ ತನ್ನ ಟೇಬಲ್ ಮೇಲೆ ನೋಡ್ತಾರೆ. ಅಲ್ಲಿ ಕಿಲ್ಲರ್ ಇಂದ ಒಂದು ಪಾರ್ಸಲ್ ಇದೆ, ಅದ್ರೊಳೊಂದು ಸಿಡಿ ಕೂಡ ಇದೆ. ಹೀರೋಯಿನ್ ಮನೆಗೆ ಹೋಗಿ ಆ ಸಿಡಿನ ಪ್ಲೇ ಮಾಡಿ ನೋಡಿದ್ರೆ ಅದ್ರಲ್ಲಿ ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ಸತ ಅಜ್ಜಿ ಮಾತಾಡ್ತಾವ್ರೆ. ಸೇಮ್ ಅದೇ ಕತೆ. ಆಲ್ರೆಡಿ ನಾವು 2 ಸಾರಿ ಹೇಳಿದೀವಲ್ಲ, ತಾನಾಗಿಯೇ ಸಾಯ್ತೀನಿ ಅಂತ ಮುಂದೆ ಬರೋರನ್ನ ಮಾತ್ರ ಕಿಲ್ಲರ್ ಸಾಯಿಸ್ತಾವನೆ ಅಂತ. ಅದನ್ನೇ ಆ ಅಜ್ಜಿ ಕೂಡ ಹೇಳ್ತಾವಳೆ, ನನಗೆ ಆರೋಗ್ಯ ಸರಿ ಇಲ್ಲ, ನನ್ನ ಕೈಲಿ ಈ ನೋವನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ, ಸೊ ನಾನಾಗಿಯೇ ಸತ್ತು ಮತ್ತೆ ಹುಡ್ತೀನಿ, ಸೊ ನನ್ನಿಂದ ಯಾರು ಬೇಜಾರಾಗ್ಬೇಡಿ ಅಂತ ಆ ಅಜ್ಜಿ ಹೇಳವ್ರೆ. ಇದನ್ನೆಲ್ಲ ಕೇಳಿ ನೆಕ್ಸ್ಟ್ ಡೇ ಹೀರೋಯಿನ್ ಸ್ಟೇಷನ್ ಗೆ ಹೋಗ್ತಾಳೆ. ಅಷ್ಟರಲ್ಲಿ ಜೂನಿಯರ್ ರಿಕವರಿ ಆಗಿ ಸ್ಟೇಷನ್ ಗೆ ಬರ್ತಾರೆ. ಇನ್ನು ಜೈನ್ ನ ಬಂಗ್ಲೆಯಲ್ಲಿ ಜೂನಿಯರ್ ತೆಗೆದ ಫೋಟೋಸ್ ನ ತೋರಿಸಿಲ್ಲ ಅಲ್ಲ, ಅದನ್ನ ಈಗ ಜೂನಿಯರ್ ಹೀರೋಯಿನ್ ಹತ್ರ ತೋರಿಸಿದ್ರೆ ಇಲ್ಲಿಟ್ಟವ್ ನೋಡಿ ಡೈರೆಕ್ಟರ್ ಮೇಜರ್ ಟ್ವಿಸ್ಟ್ ಒಂದನ್ನ. ಆ ಬಂಗ್ಲೆಯಲ್ಲಿದ್ದ ಒಂದು ಫ್ಯಾಮಿಲಿ ಫೋಟೋನ ನೋಡಿದ ಹೀರೋಯಿನ್ ಗೆ ಶಾಕ್. ಬಿಕಾಸ್ ಆ ಫೋಟೋದಲ್ಲಿರೋದು ಹೀರೋಯಿನ್ ಲಿಬರೈ ವರ್ಡ್ ನ ಬಗ್ಗೆ ವಿಚಾರಿಸಿದ್ರಲ್ಲ ಚರ್ಚ್ ನ ಫಾದರ್ ಅವರೇನೆ. ಅದಲ್ಲದೆ ಈ ಫೋಟೋ 30 ವರ್ಷಗಳ ಮುಂಚೆ ತೆಗೆದಿರೋ ಫೋಟೋ. ಆ ಪ್ಲೇಸ್ ಗೂ ಫಾದರ್ ಗೂ ಏನ್ ಸಂಬಂಧ ಅಂತ ಆ ಫೋಟೋನ ನೋಡಿ ಯೋಚಿಸ್ಕೊಂಡೆ ಹೀರೋ ಅಂಡ್ ಜೂನಿಯರ್ ಎದ್ನೋ ಬಿದ್ನೋ ಅಂತ ಚರ್ಚ್ ಗೆ ಬರ್ತಾ ಇದ್ರೆ, ಬಟ್ ಸೇಮ್ ಟೈಮ್ ನಲ್ಲೇ ಆಲ್ರೆಡಿ ಚರ್ಚ್ ನಲ್ಲಿ ಫಾದರ್ ಅಂಡ್ ಕಿಲ್ಲರ್ ಮಾತಾಡ್ಕೊಂಡ್ ಕುಂತವ್ರೆ. ಇದ್ರಲ್ಲೊಂದು ಕರ್ಮ ಏನಂದ್ರೆ ಎಲ್ಲಾ ತರ ಕಿಲ್ಲರ್ ಫಾದರ್ ಅನ್ನ ಸಾಯಿಸ್ಲಿಕ್ಕೆ ಇಲ್ಲಿಗೆ ಬಂದಿರೋದು. ಅದಕ್ಕೆ ಫಾದರ್ ಕೂಡ ನಾನು ನಿಮ್ಗೆ ಮಾಡಿದ ದ್ರೋಹಕ್ಕೆ ಇದು ಸರಿಯಾದ ಶಿಕ್ಷೆ ಕಣಪ್ಪ, ನನಗೆ ಸಾಯೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ನನ್ನ ಜೀವನ ತ್ಯಾಗ ಮಾಡಿದ್ರಾದ್ರೂ ಆ ದೇವರು ನನ್ನ ಮನ್ನಿಸ್ಲಿ ಅಂತ ಹೇಳಿದ ಫಾದರ್ ಜೀಸಸ್ ನ ಬಗ್ಗೆ ಪ್ರೇಯರ್ ಮಾಡ್ತಾ ಇದ್ರೆ ಇಲ್ಲಿಗೆ ಕಟ್ ಮಾಡಿ ನೆಕ್ಸ್ಟ್ ಹೀರೋಯಿನ್ ಅಂಡ್ ಜೂನಿಯರ್ ಅಲ್ಲಿಗೆ ಬಂದ್ರೆ ಚರ್ಚ್ ನ ಒಳಗೆ ಫಾದರ್ ಸತ್ತು ಬಿದ್ದವ್ರೆ. ಫಸ್ಟ್ ಎಲ್ಲ ಕಿಲ್ಲರ್ ಕೊಲೆ ಮಾಡಿದವ್ರನ್ನೆಲ್ಲ ಕತ್ತು ಹೊಟ್ಟೆ ಎಲ್ಲ ಓಪನ್ ಮಾಡ್ತಾ ಇದ್ನಲ್ಲ, ಬಟ್ ಫಾದರ್ ಗೆ ಮಾತ್ರ ಆ ತರ ಏನೂ ಮಾಡಿಲ್ಲ. ಬಿಕಾಸ್ ಹೆಂಗು ಪೊಲೀಸ್ನವ್ರಿಗೆ ಆಲ್ರೆಡಿ ಕಿಲ್ಲರ್ ನ ಬಗ್ಗೆ ಗೊತ್ತಲ್ಲ, ಸುಮ್ನೆ ಯಾಕೆ ಕನ್ಫ್ಯೂಸ್ ಮಾಡೋದು ಅಂತ ಸಿಂಪಲ್ ಆಗಿ ಪಾಯ್ಸನ್ ನಲ್ಲೇ ಮುಗಿಸವ್ನೆ. ನೆಕ್ಸ್ಟ್ ಫಾದರ್ ನ ಬಾಡಿ ಎಲ್ಲ ನೋಡಿ ಅಲ್ಲೇ ಇದ್ದ ಒಬ್ಬ ಸೇವಕಿ ಹುಡುಗಿನ ನೋಡಿ ಅವ್ರ ಹತ್ರ ವಿಚಾರಿಸ್ತಾರೆ. ಈಗ ಆ ಹುಡುಗಿ ಹೇಳೋ ಸ್ಟೋರಿನೇ ಕಿಲ್ಲರ್ಗೂ ಫಾದರ್ಗೂ ಏನ್ ಸಂಬಂಧ ಅಂತ ತಿಳಿಯೋದು. ಸುಮಾರು 30 ವರ್ಷದ ಮುಂಚೆ ಇಬ್ರು ಅಣ್ಣ ತಮ್ಮನ್ನ ಫಾದರ್ ದತ್ತು ತಗೊಂಡು ಬೆಳೆಸವ್ರೆ. ಅದ್ರಲ್ಲಿ ಒಬ್ಬ ಕಿಲ್ಲರ್, ಇನ್ನೊಬ್ಬ ಕಿಲ್ಲರ್ ನ ತಮ್ಮ. ಸೆಂಟ್ರಲ್ಲಿ ಇಬ್ರಲ್ಲಿ ಒಬ್ರನ್ನ ಒಳ್ಳೆ ಫ್ಯಾಮಿಲಿಗೆ ದತ್ತು ಕೊಡೋ ಸಿಚುವೇಶನ್ ಬಂದಿದೆ. ಸೊ ಕಿಲ್ಲರ್ ನ ತಮ್ಮನ್ನ ಆ ಫ್ಯಾಮಿಲಿಗೆ ದತ್ತು ಕೊಡ್ತಾರೆ. ಬಟ್ ಇವರು ತಿಳ್ಕೊಂಡಂತೆ ಅದು ಒಳ್ಳೆ ಫ್ಯಾಮಿಲಿ ಅಲ್ಲ. ಅವರ ಜೊತೆ ಹೋದ ಕಿಲ್ಲರ್ ನ ತಮ್ಮ ತುಂಬಾ ಕಷ್ಟ ಅನುಭವಿಸ್ತಾನೆ. ಹಂಗಾದ್ರೂ ಆ ಕಷ್ಟನೆಲ್ಲ ತಡ್ಕೊಂಡು ದೊಡ್ಡವನು ಆಗವನೆ. ಬಟ್ ಕಷ್ಟ ವಿಪರೀತವಾದಾಗ ಅದರಿಂದ ನೊಂದು ಅವನ ಜೀವನ ಅವನೇ ತಗೊಂತಾನೆ. ಅವತ್ತಿಂದನೇ ಆ ಹುಡುಗನ ಸಾವಿಗೆ ನಾನೇ ಕಾರಣ ಅಂತ ಫಾದರ್ಗೆ ಪಶ್ಚಾತ್ತಾಪ ಕಾಡ್ತಾ ಇದೆ. ಅದಾದ್ಮೇಲೆ ರೀಸೆಂಟ್ ಆಗಿ ಫಾದರ್ ಗೆ ಕ್ಯಾನ್ಸರ್ ಇದೆ ಅಂತ ಕೂಡ ತಿಳಿದಿದೆ. ಇದನ್ನೆಲ್ಲ ಆ ಹುಡುಗಿ ಹೇಳಿದ್ರೆ ಇದನ್ನೆಲ್ಲ ಕೇಳಿದ ಹೀರೋಯಿನ್ ಕಿಲ್ಲರ್ ನ ಮೋಟಿವ್ ನ ಕಂಡಿಡ್ತಾಳೆ. ಅದೇನಂದ್ರೆ ಕಿಲ್ಲರ್ ನ ತಮ್ಮ ಸೂಸೈಡ್ ಮಾಡ್ಕೊಂಡು ಸತ್ತವನಲ್ಲ, ಅವನನ್ನ ಬದುಕಿಸ್ಲಿಕ್ಕೆ ತಾನಾಗಿ ಸಾಯೋಕೆ ಇಷ್ಟ ಉಳ್ಳ 12 ಜನನ್ನ ಕಿಲ್ಲರ್ ಕೊಲೆ ಮಾಡಲು ನಿರ್ಧಾರ ಮಾಡೋನೆ ಅಂತ. ಸೊ ಜೂನಿಯರ್ ಆ ಬಂಗ್ಲೆಯಲ್ಲಿ ಒಂದು ಬಾಡಿನ ನೋಡಿದ್ನಲ್ಲ, ಅದು ಕಿಲ್ಲರ್ ನ ತಮ್ಮನ ಬಾಡಿನೇ ಇರ್ಬೇಕು. ಬಟ್ ಆ ಜೈನ್ ಬಗ್ಗೆ ಏನು ತೋರಿಸಿಲ್ಲ. ಇದುವರೆಗೂ 10 ಜನನ ಮುಗಿಸಿದ ಕಿಲ್ಲರ್ ಫಾದರ್ ಗೆ ಹೆಂಗು ಕ್ಯಾನ್ಸರ್, ಸೊ ತಮ್ಮನ್ನ ಕಾಪಾಡೋಕೆ ನನ್ನ ಜೀವನೇ ತಗೊಳಪ್ಪ ಅಂತ ಫಾದರ್ ಹೇಳಿದ್ರಿಂದಾನೆ 11ನೇವನಾಗಿ ಕಿಲ್ಲರ್ ಫಾದರ್ ನ ಸಾಯಿಸೋನೆ. ದಟ್ ಮೀನ್ಸ್ ಕಿಲ್ಲರ್ ಗೆ ಇನ್ನು ಬೇಕಾಗಿರೋದು ಒಬ್ಬ ಮಾತ್ರ. ಅದಕ್ಕಿನ್ನ ಮುಂಚೆ ಕಿಲ್ಲರ್ ನ ಹೆಂಗಾದ್ರೂ ಕಂಡಿಡಿಲೇಬೇಕು ಅಂತ ಹೀರೋಯಿನ್ ರೆಡಿ ಆದ್ರೆ, ಆಕ್ಚುಲಿ ಫಸ್ಟ್ ಹೀರೋಯಿನ್ 2 ಕೊಲೆನ ನೋಡೆ ಅವರು ಮೇಲಧಿಕಾರಿಗೆ ನಡೀತಾ ಇರೋದು ಸೀರಿಯಲ್ ಕಿಲ್ಲಿಂಗ್ ಅಂತ ಹೇಳಿದ್ರಲ್ಲ, ಅವರು ಆಗ ನಂಬಲಿಲ್ಲ. ಈಗ ಫುಲ್ ಮ್ಯಾಟರ್ ತಿಳಿದು ಇದು ಸೀರಿಯಲ್ ಕಿಲ್ಲಿಂಗ್ ಅಂತ ತಿಳ್ಕೊಂಡು ಇನ್ಮೇಲೆ ಇದನ್ನ ನಾವು ಹ್ಯಾಂಡಲ್ ಮಾಡ್ಕೊಂತೀವಮ್ಮ, ಮನೆಗೆ ಹೋಗಿ ಮಲ್ಕೊಮ್ಮ ಅಂತ ಮೇಲಧಿಕಾರಿ ಇಂಟರ್ಫಿಯರ್ ಆದ್ರೆ, ಲೇ
ಆಪರ್ಚುನಿಟಿ ಕೊಟ್ಟಿರೋ ಆಕ್ಟೋಪಸ್ ಯಾಕೋ ಹಿಂಗಾಡ್ತೀರಾ? ಎಲ್ಲಾನು ಕಂಡಿಡಿದಿದ್ದು ನಾನು. ಲಾಸ್ಟ್ ಅಲ್ಲಿ ನನ್ನೇ ಸೈಡ್ ಹಾಕ್ಬಿಟ್ರಲ್ಲ, ಹೋಗಿ ಏನಾದ್ರೂ ಮಾಡ್ಕೊಂಡು ಸಾಯ್ರಿ ಅಂತ ಫುಲ್ ಬೇಜಾರಲ್ಲಿ ಹೀರೋಯಿನ್ ಅಲ್ಲಿಂದ ಹೋದ್ರೆ, ನೆಕ್ಸ್ಟ್ ಆಲ್ರೆಡಿ ಹೀರೋಯಿನ್ ಗೆ ಹಿಂದೆ ನಡೆದ ಆಕ್ಸಿಡೆಂಟ್ ನಿಂದಾಗಿ ತುಂಬಾ ನೋವು ಅನುಭವಿಸ್ತಾ ಇದ್ಲಲ್ಲ. ಸೊ ಆ ನೋವನ್ನ ಕಡಿಮೆ ಮಾಡ್ಲಿಕ್ಕೆ ಆಗಾಗ ಹೀರೋಯಿನ್ ಡ್ರಿಂಕ್ಸ್ ಮಾಡ್ತಾ ಇದ್ರು. ಸೊ ಅದೇ ತರ ಈಗ ಮನೆಗೆ ಹೋಗಿ ಗ್ಲಾಸ್ ಗೆ ಡ್ರಿಂಕ್ಸ್ ನ ಹಾಕೊಂಡು ಕುಡಿದ ಸ್ವಲ್ಪ ಟೈಮ್ ನಲ್ಲೇ ಹೀರೋಯಿನ್ ಗೆ ತಲೆ ಸುತ್ತೋಕೆ ಸ್ಟಾರ್ಟ್ ಆಗುತ್ತೆ. ಆ ಮತ್ತಲ್ಲೇ ಹೀರೋಯಿನ್ ನೋಡ್ತಾ ಇದ್ರೆ ಹೀರೋಯಿನ್ ನ ಮುಂದೆ ಇರೋದು ಕಿಲ್ಲರ್ ಬಾಳಲ್ಲಿ ನೋವಲ್ಲಿರೋರನ್ನ ತಾನೇ ಒಪ್ಪಿಸಿ ಸಾಯಿಸೋದು. ಹಂಗೆ ಹೀರೋಯಿನ್ ಕೂಡ ತುಂಬಾ ದಿನಗಳಿಂದ ನೋವನ್ನ ಅನುಭವಿಸ್ತಾವಳಲ್ಲ. ಸೊ ನಿನಗೆ ನೋವಿಂದ ವಿಮೋಚನೆ ಕೊಡಿಸ್ತೀನಿ, ನಿನ್ನ ಜೀವನ ತ್ಯಾಗ ಮಾಡು ಅಂತ ಹೇಳೋಕೆ ಕಿಲ್ಲರ್ ಹೀರೋಯಿನ್ ನ ಅವನ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೀರೋಯಿನ್ ಕಣ್ಣು ತೆಗೆದ್ರೆ ಈ ವಿಷಯನ ಹೇಳ್ತಾನೆ. ಹಂಗೂ ಹಿಂಗೂ ಬ್ರೈನ್ ವಾಶ್ ಮಾಡಿ ವಿಷ ಮಿಕ್ಸ್ ಮಾಡಿರೋ ನೀರನ್ನ ಕುಡಿ ಅಂತ ಕಿಲ್ಲರ್ ಕೊಟ್ರೆ ಹೀರೋಯಿನ್ ಕೂಡ ಕುಡಿಯೋಕೆ ರೆಡಿ ಆಗಿ ಇನ್ನೇನ್ ಕುಡಿಬೇಕು. ಬಟ್ ಹೀರೋಯಿನ್ ಕೈಲಿ ಕುಡಿಯೋಕೆ ಆಗ್ತಾ ಇಲ್ಲ. ಸೊ ಕುಡಿಯೋಕೆ ರೆಫ್ಯೂಸ್ ಮಾಡಿ, ಅಲ್ಲ ಗುರು, ಸತ್ತಿರೋ ನಿನ್ನ ತಮ್ಮನ್ನ ಬದುಕಿಸ್ಬೇಕು ಅಂತ ಅನ್ಕೊಂಡಿದಿರಲ್ಲ, ಹಂಗೆ ನನಗೂ ಬದುಕಬೇಕು ಅನಿಸ್ತಾ ಇದೆ, ನನ್ನ ಬಿಟ್ಬಿಡಿ ಅಂತ ಹೀರೋಯಿನ್ ಕೇಳ್ಕೊಂಡ್ರೆ ಆಗ ದಿಢೀರನೆ ಕಿಲ್ಲರ್ ಗನ್ ತೆಗಿತಾನೆ. ನಿನಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ಲಿಲ್ಲ ಅಲ್ಲ ಅಂತ ಹೀರೋಯಿನ್ ಹಿಂದೆ ಹೋದ ಕಿಲ್ಲರ್ ಹೀರೋಯಿನ್ ನ ತಲೆಗೆ ಗನ್ ಇಡ್ತಾನೆ. ಇವಾಗ ಕಿಲ್ಲರ್ ಕೊಡ್ತಾ ನೋಡಿ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ನ. ನಿಜವಾಗ್ಲೂ ಈ ಟ್ವಿಸ್ಟ್ ನ ನಾನೇ ಗೆಸ್ ಮಾಡ್ಲಿಲ್ಲ, ನಾನೇನು ನೀವು ಕೂಡ ಗೆಸ್ ಮಾಡಕ್ಕಾಗಲ್ಲ. ಹೀರೋಯಿನ್ ತಲೆಗೆ ಗನ್ನಿಟ್ಟವನು ಅವಳನ್ನ ಪಟಕ್ ಮಾಡ್ತಾನೆ ಅಂತ ನಾವು ನೋಡ್ತಾ ಇದ್ರೆ ಸಡನ್ ಆಗಿ ಕಿಲ್ಲರ್ ಅವನೇ ಶೂಟ್ ಮಾಡ್ಕೊಂಡು ಸಾಯ್ತಾನೆ. ಅದ್ಯಾಕೆ ಅಂತ ನಿಮ್ಗೆ ತಿಳಿತಾ? ಬೇಸಿಕಲಿ ತಮ್ಮನ್ನ ಬದುಕಿಸೋ ಪ್ರೋಸೆಸ್ ನಲ್ಲಿ 12 ಜನನು ತಾವಾಗಿಯೇ ಸಾಯ್ಲಿಕ್ಕೆ ಇಚ್ಛೆ ಉಳ್ಳವ್ರನ್ನ ಮಾತ್ರ ಸಾಯಿಸ್ಬೇಕು. ಅದೇ ತರ 11 ಜನನು ಕೊಟ್ರು. ಬಟ್ 12ನೇವಳಾದ ಹೀರೋಯಿನ್ ಅದಕ್ಕೆ ವಿರೋಧಿಸಿದ್ಲಲ್ಲ. ಸೊ ಅವಳನ್ನ ಸಾಯಿಸೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕಾಗಿ ತನ್ನ ತಮ್ಮನಿಗಾಗಿ ತಾನೇ ಜೀವ ಕೊಡ್ತೀನಿ ಅಂತ ಕಿಲ್ಲರ್ ಆಸೆಯಿಂದ ಅವನಾಗಿಯೇ ಸತ್ತ. ಯಾವ್ದು ಹೆಂಗೋ ತಲೆಗೆ ಬಂದಿದ್ದು ತಪ್ಪೋಯ್ತು ಅಂತ ಹೀರೋಯಿನ್ ಅನ್ಕೊಂಡ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಹೀರೋಯಿನ್ ಹಾಸ್ಪಿಟಲ್ ಅಲ್ಲಿ ಇರೋದನ್ನ ತೋರಿಸ್ತಾರೆ. ಅಲ್ಲಿ ಅವರಮ್ಮ ಹೀರೋಯಿನ್ ನ ನೋಡ್ಕೊಂತವ್ರೆ. ಹೆಂಗೋ ರಿಟೈರ್ಡ್ ಆಗೋ ವಯಸ್ಸಲ್ಲೂ ಸಖತ್ ಕೇಸ್ ನ ಕ್ರ್ಯಾಕ್ ಮಾಡಿದ್ದು ಹೀರೋಯಿನ್ ಗೆ ಫುಲ್ ಖುಷಿ. ಈ ಖುಷಿಲೇ ಹೀರೋಯಿನ್ ಜೂನಿಯರ್ ಹತ್ರ ಮಾತಾಡ್ತಾ ಇದ್ರೆ ನೆಕ್ಸ್ಟ್ ಸೇಮ್ ಟೈಮ್ ನಲ್ಲೇ ಜೂನಿಯರ್ ಹೋಗಿದ್ನಲ್ಲ ಆ ಬಂಗ್ಲೆ ಅಲ್ಲಿಗೆ ಅಲ್ಲಿನ ಪೊಲೀಸ್ನವ್ರು ಹೋಗಿ ಕಿಲ್ಲರ್ ನ ತಮ್ಮನ ಬಾಡಿನ ಹುಡುಕಿದ್ರೆ ಅಲ್ಲಿ ಅವ್ರಿಗೊಂದು ಶಾಕ್. ಯಾಕಂದ್ರೆ ಅಲ್ಲಿ ಜೂನಿಯರ್ ನೋಡಿದ ಬಾಡಿ ಈಗ ಕಾಣ್ತಾ ಇಲ್ಲ. ಮೇ ಬಿ ಕಿಲ್ಲರ್ ನ ನಂಬಿಕೆ ನಿಜ ಆಗಿ ಅವನಿಗೆ ಜೀವ ಬಂದು ಅವನು ಹೋಗಿರ್ಬೇಕು. ಬಿಕಾಸ್ ಕಿಲ್ಲರು ಸೇರಿಸಿ 12 ಜನನು ಪ್ರಾಣ ತ್ಯಾಗ ಮಾಡಿದ್ರಲ್ಲ, ಅದು ವರ್ಕೌಟ್ ಆಗಿರ್ಬೋದು. ಇಲ್ಲ ಅಂದ್ರೆ ಆ ಜೈನ್ ಜೂನಿಯರ್ ಬಂದಾಗ ಇದ್ಲಲ್ಲ, ಅವಳು ನೆಕ್ಸ್ಟ್ ಇಲ್ಲಿಗೆ ಪೊಲೀಸ್ನವರು ಬರ್ಬೋದು ಅಂತ ಅವನ ಬಾಡಿನ ಶಿಫ್ಟ್ ಮಾಡಿರ್ಬೋದು. ಬಟ್ ಈ ಮ್ಯಾಟರ್ ಅನ್ನ ಮೂವಿಲಿ ತೋರಿಸಿಲ್ಲ. ಅದು ಅವನವನ ತಿಳುವಳಿಕೆ ಬಿಟ್ಟಿದ್ದು ಅಂತ ಡೈರೆಕ್ಟರ್ ಬಿಟ್ಟವ್ರೆ. ಅಲ್ಲಿಗೆ ಮೂವಿನ ಮುಗಿಸ್ತಾರೆ. ಹಾಗೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರೆ. ಥ್ಯಾಂಕ್ ಯು.